ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಂದರೆ ನಾವು ಇದರಲ್ಲಿ ಲೆಡ್ಜರ್ ಬಗ್ಗೆ ತಿಳ್ಕೊಂತೀವಿ ಡೀಟೇಲ್ ಆಗಿ ಅಂತ. ನೀವೇನಾದರೂ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಈಗ ಲೆಡ್ಜರ್ಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಸ್ ಅಂದರೆ ಏನು, ಬ್ಯಾಂಕ್ ಅಕೌಂಟ್ ಅಂದರೆ ಏನು, ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಏನು, ಪ್ರತಿಯೊಂದು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ನೀವು ಗೊತ್ತಿದ್ರೆ ಜಸ್ಟ್ ಸ್ಕಿಪ್ ಮಾಡಿ ಮುಂದೆ ವಿಡಿಯೋ ನೋಡಿ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಈಗ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ಒಂದು 10-15 ನಿಮಿಷ ಇದ್ರ ಬಗ್ಗೆ ಒಂದೊಂದೇ ಕನ್ನಡದಲ್ಲಿ. ಅವಾಗ ನಿಮಗೆ ಏನಂತ ಗೊತ್ತಾಗುತ್ತೆ. ಸೊ ಅವಾಗ ನಮಗೆ ಬಿಲ್ಲಿಂಗ್ ನೆಕ್ಸ್ಟ್ ಬರೋದು, ನಾವು ಬಿಲ್ಲಿಂಗ್ಗೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಟ್ಯಾಲಿ ಅಂದರೆ ಬಿಲ್ಲಿಂಗ್ಗೆ ಅಲ್ವಾ, ಬಿಲ್ಲಿಂಗೋಸ್ಕರನೇ ಯೂಸ್ ಮಾಡೋದು. ನಿಮಗೆ ಯಾವುದು ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಿಮಗೆ ಬಿಲ್ಲಿಂಗ್ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ನೀವು ಇದನ್ನು ಕಲ್ತ್ಕೊಳ್ಳೇಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ಅಕೌಂಟ್ಸ್ ಅಂತ. ನಾನು ಆಲ್ರೆಡಿ ನಿಮಗೆ ಗೊತ್ತು ಲೆಡ್ಜರ್ ಅಂದರೆ ಏನು ಅಂತ. ಲೆಡ್ಜರ್ ಅಂದರೆ ಕ್ರಿಯೇಟ್ ಮಾಡಿದೆ, ಎಲ್ಲಾದ್ರೂ ಒಂದೊಂದು ಕ್ರಿಯೇಟ್ ಮಾಡಿದೆ, ಸ್ಟಾರ್ಟಿಂಗ್ ಎರಡು ಮಾಡಿ ಒಂದೊಂದು ಮಾಡಿದೆ. ಇವಾಗ ಬ್ಯಾಂಕ್ ಅಕೌಂಟ್ಸು, ಕ್ಯಾಶ್ ಇನ್ ಹ್ಯಾಂಡ್ ಈ ಥರ ಎಲ್ಲ ಇದೆ. ಸೊ ಅದು ಏನು ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಬ್ಯಾಂಕ್ ಅಕೌಂಟ್ ನಾನು ಸುಮ್ಮನೆ ನೆಕ್ಸ್ಟ್ ಸ್ಟೆಪ್ಪಿಂದ ಸುಮ್ಮನೆ ಬ್ಯಾಂಕ್ ಅಕೌಂಟ್ ಅಂತ ಬಾಯಲ್ಲಿ ಹೇಳ್ತೀನಿ, ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಥರ ಬರೆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೆ. ಆ ಬ್ಯಾಂಕ್ ಅಕೌಂಟ್ ಅಂದರೆ ಈಗ ಲೆಡ್ಜರ್ನಲ್ಲಿ ನಾವು ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ, ನಮ್ಮ ಕಂಪನಿ ಇದೆ. ಈ ಕಂಪನಿನಲ್ಲಿ ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ, ಬ್ಯಾಂಕಲ್ಲಿ ಸೇವಿಂಗ್ ಅಕೌಂಟ್ ಅಂದರೆ SB ಅಕೌಂಟ್, ಕರೆಂಟ್ ಅಕೌಂಟ್. ಈಗ ನಾರ್ಮಲ್ ಆಗಿ ನಾವು ಇಂಡಿವಿಜುವಲ್ ಅಂದರೆ ನಮ್ಮ ಹತ್ರ ಅಕೌಂಟ್ ಇದೆ ಒಂದು. ಈಗ ನಿಮ್ಮ ಹತ್ರ ಅಕೌಂಟ್ ಹೆಂಗೂ ಇದ್ದೇ ಇರುತ್ತೆ. ಈಗ ಸ್ಟೂಡೆಂಟ್ಗೂ ಮಾಡ್ತಾರೆ, ದೊಡ್ಡವ್ರಿಗೂ ಮಾಡ್ತಾರೆ. ಅವಾಗ ಏನಂತ ಕರೀತಾರೆ ಬ್ಯಾಂಕ್ನಲ್ಲಿ, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ. ಗ್ಯಾಪ್ನ ಇದೆಯಾ? ಸೊ ನೀವು ಸೇವಿಂಗ್ ಬ್ಯಾಂಕ್, ನೀವೇನು ಸೇವ್ ಮಾಡ್ತೀರೋ ಅದನ್ನ ಬ್ಯಾಂಕಲ್ಲಿ ಇಡ್ತೀರಾ, ಅದಕ್ಕೆ ಸೇವಿಂಗ್ ಬ್ಯಾಂಕ್. ಅದಕ್ಕೆ ಕಂಪನಿಗೆ ಕರೆಂಟ್ ಅಕೌಂಟ್ ಅಂತ ಕರಿತೇವೆ, ಸರಿನಾ? ಕರೆಂಟ್ ಅಕೌಂಟ್. ಸೊ ಕರೆಂಟ್ ಅಕೌಂಟ್ ಅಂದ್ರೆ ಕಂಪನಿಗೆ ಯೂಸ್ ಮಾಡ್ತೀವಿ, ಅಂದರೆ ಪರ್ಸನಲ್ ಆಗಿ ಯೂಸ್ ಮಾಡೋದೇ ಬೇರೆ, ಕಂಪನಿಗೆ ಯೂಸ್ ಮಾಡೋದೇ ಬೇರೆ. ಅದಕ್ಕೆ ನಿಮಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ನೇ ಬೇರೆ ಬರುತ್ತೆ, ಕರೆಂಟ್ ಅಕೌಂಟೇ ಬೇರೆ ಬರುತ್ತೆ. ಸೊ ಇಲ್ಲಿ ಎರಡು ಸಹ ಒಂದೇ ರೀತಿ ವರ್ಕ್ ಆಗುತ್ತೆ. ಸೇವಿಂಗ್ ಬ್ಯಾಂಕು, ಕರೆಂಟ್ ಅಕೌಂಟ್ ಒಂದೇ ರೀತಿ ವರ್ಕ್ ಆಗುತ್ತೆ. ಬರೀ ಇಲ್ಲಿ ಲಿಮಿಟೇಷನ್ ಜಾಸ್ತಿ ಇರುತ್ತೆ, ಮತ್ತು ಡಿಫ್ರೆಂಟ್ ಇರುತ್ತೆ ಇದಕ್ಕೆ. ಓಕೆ, ಇದಕ್ಕೆ ಲಿಮಿಟೇಷನ್ ಇರುತ್ತೆ, ಅಂದರೆ ಇಷ್ಟೇ ಇಕ್ಬೇಕು ಹಂಗೆ ಹಿಂಗೆಲ್ಲ ಇರುತ್ತೆ. ಬಟ್ ಇಲ್ಲಿ ಲಿಮಿಟೇಷನ್ ಇಲ್ಲ, ಯಾಕಂದರೆ ಕಂಪನಿಗೆ ಯೂಸ್ ಮಾಡ್ತೀವಿ, ಕಂಪನಿಯವರು ಟ್ಯಾಕ್ಸ್ ಕಟ್ತಾರೆ. ಸೊ ಅದಕ್ಕೋಸ್ಕರ ಏನಿಲ್ಲ. ಸೊ ಇವಾಗ ನಾರ್ಮಲ್ ಆಗಿ ನಾನು ನಿಮಗೆ ಬ್ಯಾಂಕ್ ಅಕೌಂಟ್ ಅಂದರೆ ಕಂಪನಿಗೆ ಈಗ ನಾನು ಓಪನ್ ಮಾಡಬೇಕಾದ್ರೆ ಕಂಪನಿಗೆ ನನಗೆ ಬಂಡವಾಳ ಹಾಕಬೇಕು. ನನ್ನ ಬಂಡವಾಳ, ಪರ್ಸನಲ್ ಬಂಡವಾಳನ ಕಂಪನಿದು ಬ್ಯಾಂಕ್ನಲ್ಲಿ ಹಾಕ್ತೀನಿ. ಕರೆಂಟ್ ಅಕೌಂಟ್ ಓಪನ್ ಮಾಡಿ ಬ್ಯಾಂಕಲ್ಲಿ ಹಾಕ್ತೀನಿ. ಸೊ ಅವಾಗೆ ನಾನು ವ್ಯಾಪಾರ ಮಾಡೋದಕ್ಕೆ ಏನು ಹಣ ಬೇಕು, ಹಣನ ಬೇರೆಯವ್ರು ಕೊಟ್ಟರೆ ಇದಾಗುತ್ತೆ. ಸೊ ಬ್ಯಾಂಕ್ನಲ್ಲಿ ಇಡ್ತೀನಿ, ಅದಕ್ಕೆ ಬ್ಯಾಂಕ್ ಅಕೌಂಟ್. ಸೊ ಅದ್ರ ಜೊತೆಗೆ ಇದು ಯಾಕೆ ಬ್ಯಾಂಕ್ ಅಕೌಂಟ್, ಕಸ್ಟಮರಿಂದ ಏನಾದರೂ ಬ್ಯಾಂಕಿಂದ ನಾವೇನಾದರೂ ಚೆಕ್ಸ್ ಆ ರೀತಿ ತೊಗೊಬೇಕು ಅಂದರೆ ನಾವು ಬ್ಯಾಂಕ್ ಅಕೌಂಟಿಂದನೇ, ಇದೇ ಬ್ಯಾಂಕ್ ಅಕೌಂಟ್ ಅಂದರೆ ಕರೆಂಟ್ ಅಕೌಂಟ್ ಅಂತ ಇದೆಯಲ್ಲ, ಇದೇ ಅಕೌಂಟಿಂದ ನಾವು ತೊಗೊತೇವೆ. ಅಂದರೆ ಕಸ್ಟಮರಿಂದನೂ ತೊಗೊತೀವಿ, ಸಪ್ಲೈಯರ್ಸಿಂದನೂ ತೊಗೊತೀವಿ. ಏನಾದರೂ ಕಸ್ಟಮರ್ ಏನಾದರೂ ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ಏನಾದರೂ ನಿಮಗೆ ಅಮೌಂಟ್ ಕೊಟ್ಟರೆ ಅದು ಸಹ ಇದೇ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಅವಾಗ ಎಲ್ಲ ದಾಖಲೆಗಳು ಕರೆಕ್ಟಾಗಿ ನಮ್ಗೆ ಗೊತ್ತಾಗೋದು, ಎಷ್ಟು ಅಮೌಂಟ್ ಬಂತು, ಎಷ್ಟು ಹೋಯ್ತು, ಕಂಪನಿದು ಪರ್ಸನಲ್ ಬೇರೆ, ಕಂಪನಿದು ಬೇರೆ. ಅದನ್ನೆಲ್ಲ ಈ ಬ್ಯಾಂಕ್ ಅಕೌಂಟ್ನಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬ್ಯಾಂಕ್ OCC ಅಕೌಂಟ್ ಅಂತ ಬರುತ್ತೆ. ಆ ಬ್ಯಾಂಕ್ OCC ಅಕೌಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಸ್ಟಾಕ್ ಇರುತ್ತೆ, ಸ್ಟಾಕ್ ಇಸ್ಕೊಂಡಿರ್ತೀರ. ಸ್ಟಾಕ್ ಬ್ಯಾಂಕ್ ಅಕೌಂಟ್ ನಾರ್ಮಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂದರೆ ಬ್ಯಾಂಕ್ ಅಕೌಂಟಲ್ಲಿ ಕಾಸು ಹಾಕ್ಬೋದು, ಕಾಸನ್ನ ಹಾಕ್ಲೂಬೋದು, ಕಾಸನ್ನ ತೊಗೊಂಡ್ಲೂಬೋದು. ಅದ್ರ ಜೊತೆಗೆ ಎಫ್ ಡಿ ಅಂದರೆ ಫಿಕ್ಸ್ಡ್ ಡೆಪಾಸಿಟು ಇಡ್ಬೋದು, ಸ್ಟಾಕ್ಸು ತೊಗೊಬೋದು, ಮ್ಯೂಚುವಲ್ ಫಂಡು ಇಡ್ಬೋದು. ಈ ರೀತಿ ಡಿಫ್ರೆಂಟ್ ಬರುತ್ತೆ. ಶೇರ್ಸ್ನ ತೊಗೊಬೋದು. ಇನ್ನು ಏನೇನೋ ಇದೆ, ಬಾಂಡ್, ಪೋಸ್ಟ್ ಆಫೀಸ್ ಆದರೆ ಬಾಂಡ್ ಇರುತ್ತೆ, ಆಮೇಲೆ ಇನ್ನೂ ಏನೇನೋ ಇರುತ್ತೆ. ಸೊ ಆ ಥರ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಬ್ಯಾಂಕ್ OCC ಅಕೌಂಟ್ ಅಂದರೆ ಏನಂದರೆ, ನೀವೇನೋ ಶೇರ್ಸ್ನ ತೊಗೊಂಡಿರ್ತೀರ, ಶೇರ್ಸ್ನ ಓಪನ್ ಮಾಡಿ ಇಮಿಡಿಯೇಟ್ ಬ್ಯಾಂಕಿಂದ ತೊಗೊಳಕ್ಕಾಗಲ್ಲ. ಆ ಡಿಮ್ಯಾಟ್ ಅಕೌಂಟ್ ಅಂತ ಇರುತ್ತೆ, ಡಿಮ್ಯಾಟ್ ಅಕೌಂಟಿಂದ ಆ ಬ್ಯಾಂಕ್ ಲಿಂಕ್ ಕನೆಕ್ಟ್ ಆಗಿರುತ್ತೆ, ಆ ಬ್ಯಾಂಕಿಂದ ತೊಗೊಂಡಿರ್ತೀರ. ಅವಾಗ ನಿಮಗೆ ಸೆಕ್ಯೂರಿಟಿ ಬೇಕು, ಅಂದರೆ ನಿಮಗೆ ಏನಾದರೂ ಕಾಸು ಬೇಕು ಸ್ವಲ್ಪ ಅವಧಿಗೆ, ಆ ರೀತಿ ಇದ್ದಾಗ ಏನು ನಾವು ಸ್ಟಾಕ್ನ ಬಂದು ಜಾಮೀನಾಗಿರ್ತವೆ. ಓಕೆ, ಈಗ ನನಗೆ ಅಮೌಂಟ್ ಬೇಕು. ಅಮೌಂಟ್ ಅಂದರೆ ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಝೀರೋ ಆಗಿದೆ, ನನಗೆ ಅರ್ಜೆಂಟಾಗಿ ಕಾಸು ಬೇಕು. ಅವಾಗ ಏನು ಮಾಡ್ತೀವಿ ನಾವು, ಪರ್ಸನಲ್ ಇದ್ದಾಗ ಏನೋ ಅರ್ಜೆಂಟಾಗಿ ನಮ್ಗೆ ಏನಾದರೂ ತೊಂದರೆ ಆದಾಗ ಮನೆಯ ಚಿನ್ನ ನಾಡವಿಡ್ತೀವಿ, ಈ ಥರ
ಹಣ ಇಟ್ಟರೆ ಅಂದರೆ ಅದಕ್ಕೆ ಬಡ್ಡಿ ಬರುತ್ತೆ, ಮತ್ತೆ ನಾವು ಬಿಡಿಸ್ಕೊಂತೀವಿ, ಮತ್ತೆ ಸಾಲ ತೀರಿದ್ಮೇಲೆ ಆ ಥರ ಇರುತ್ತಲ್ಲ, ಆ ಥರ ಈ ಕರೆಂಟ್ ಅಕೌಂಟಲ್ಲಿ ಸ್ಟಾಕ್ಸ್ ಪರ್ಚೇಸ್ ಮಾಡಿರ್ತಾರೆ. ಬೇರೆ ಕಂಪನಿ ಸ್ಟಾಕ್ಸ್ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಸ್ಟಾಕ್ಸ್ ಇರುತ್ತೆ. ಅದು ಇಮಿಡಿಯೇಟ್ ಆಗಿ ಕೊಟ್ಟರೆ ಅದಕ್ಕೂ ಅಷ್ಟೇ, ಚಿನ್ನ ಹೆಂಗೆ ಎಷ್ಟು ಒಂದು 60-70% ಅದ್ರ ವ್ಯಾಲ್ಯೂ ಮೇಲೆ ನಿಮಗೆ ಕಾಸು ಕೊಡ್ತಾರೆ, ಹಂಗೆ ಶೇರ್ಸ್ಗೂ ಇಷ್ಟು ಪರ್ಸೆಂಟ್ ಅಂತ ನಿಮಗೆ ಕಾಸು ಕೊಡ್ತಾರೆ. ಸೊ ಬ್ಯಾಂಕ್ OCC ಅಕೌಂಟ್ ಈ ಸ್ಟಾಕ್ಸ್ನ ಅಡ ಇಟ್ಬಿಟ್ಟು ಅಗತ್ಯವಿದ್ದಾಗ ಅದನ್ನು ಅಮೌಂಟ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ OCC ಅಕೌಂಟ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಬ್ಯಾಂಕ್ OD ಅಕೌಂಟ್ ಅಂತ ಬರುತ್ತೆ, ಅದನ್ನ ಓವರ್ ಡ್ರಾಫ್ಟ್ ಅಂತಾನೆ ಕರಿತೀವಿ. ಓವರ್ ಡ್ರಾಫ್ಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಅಂತ. ಬ್ಯಾಂಕಲ್ಲಿ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಬ್ಯಾಂಕಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ದಾಗ ಚೆಕ್ ಕೊಟ್ಟಿರ್ತೀವಿ, ಚೆಕ್ ಕೊಟ್ಟಿರ್ತೀವಿ, ಯಾರಿಗೋ ಚೆಕ್ ಕೊಡ್ತೀವಿ, ನಮ್ಮ ಬ್ಯಾಲೆನ್ಸ್ ಝೀರೋ ಆಗಿರುತ್ತೆ. ಅವಾಗ ಝೀರೋದಾಗ ಏನಾಗುತ್ತೆ, ಚೆಕ್ ನಾನೀಗ ಒಂದು 5,000 ರೂಪಾಯಿ ಚೆಕ್ ಕೊಟ್ಟಿರ್ತೀನಿ ಯಾರ್ದು ಕಸ್ಟಮರ್ಗೆ, ಸರಿನಾ? ಚೆಕ್ ಕೊಟ್ಟಾಗ ಬ್ಯಾಂಕ್ ಓಡಿನಲ್ಲಿ 5,000 ಇರಬೇಕು. 5,000 ಕಸ್ಟಮರ್ ಡ್ರಾ ಮಾಡ್ಬೇಕಂದ್ರೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ 5,000 ಇರಬೇಕು ಅಲ್ವಾ? ಬಟ್ ಇಲ್ಲಿ ನನ್ನ ಬ್ಯಾಲೆನ್ಸ್ ಝೀರೋ ಇದೆ, ಇಲ್ಲಾಂದ್ರೆ 5,000ಕ್ಕಿಂತ ಕಮ್ಮಿ ಇದೆ, ಒಂದು 2,500 ಇದೆ ಅಂದ್ಕೊಳ್ಳಿ, 2,500 ಇದೆ. ಅವಾಗ ಏನಾಗುತ್ತೆ, ಬೌನ್ಸ್ ಆಗಬಾರ್ದು ಅಂತ ಅದನ್ನು ತಡೆಯೋದಕ್ಕೆ ಬ್ಯಾಂಕ್ OD ಅಕೌಂಟ್. ಓಕೆ, ಅವಾಗ ಏನಾಗುತ್ತೆ, ಈ ತರ ಆದಾಗ ನಾವು ಬ್ಯಾಂಕ್ನಲ್ಲಿ ನಾವು ಫಿಕ್ಸ್ಡ್ ಡೆಪಾಸಿಟ್, ನಾವು ಆಲ್ರೆಡಿ ಹೇಳಿದೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಇರುತ್ತೆ ಅಂತ. ಈಗ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿರ್ತೀವಿ, ಇದರಿಂದ ಸಾಲ ತಗೊಳುತ್ತೆ ಆಟೋಮೆಟಿಕ್ ಆಗಿ. ಸಾಲ ತಗೊಳ್ತೀವಿ. ಈ ಥರ ಓವರ್ ಡ್ರಾಫ್ಟ್ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಹೇಳಬೇಕು ಅಂದ್ರೆ, ಈಗ ನಿಮ್ ಬ್ಯಾಲೆನ್ಸ್ FD ಇಟ್ಟಿರ್ತೀರಾ. FD ಅನ್ನೋದು ಒಂದು ನಿಮ್ಮ ಕಂಪನಿದು ಒಂದು 10 ಲಕ್ಷ FD ಇಟ್ಟಿರ್ತೀರಾ ಅಂದ್ಕೊಳ್ಳಿ. ನಿಮ್ಮ ಬ್ಯಾಲೆನ್ಸು ಒಂದು 2,500 ಆಗಿದೆ. ಅವಾಗ ನಮಗೆ ಬೇಕು, ಅವಾಗ ಈ FD ಇದೆಯಲ್ಲ, FDನ ಬ್ಯಾಂಕ್ ಕೊಟ್ರೆ ಸಾಲ ಕೊಡ್ತಾರೆ. ನಿಮ್ಮ ಅಮೌಂಟೇ ಇದು, FD ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್, ನೀವು ಇಟ್ಟಿರೋ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಸಾಲ ಕೊಡ್ತಾರೆ. ಅದು 10 ಲಕ್ಷ ಇಟ್ಟಿದ್ರೆ ಒಂದು 8 ಲಕ್ಷ ಆದ್ರೂ ಸಾಲ ಕೊಡ್ತಾರೆ. ಸೊ ಅದು 8 ಲಕ್ಷ ನಿಮ್ಮ ಎಷ್ಟು ತಗೊಬೋದು. ಸೊ ಅವಾಗ ಈ ಸಾಲ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ಗೆ ಹೋಗುತ್ತೆ, ಸರಿನಾ? ಬ್ಯಾಂಕ್ಗೆ ಹೋದಾಗ ಇದನ್ನ ಬ್ಯಾಂಕ್ ಅದು OD ಅಕೌಂಟ್ ಅಂತ ನಾವು ಇದನ್ನು ಕರಿತೀವಿ, ಓವರ್ ಡ್ರಾಫ್ಟ್ ಅಕೌಂಟ್ ಅಂತ ಕರಿತೀವಿ. ನೀವು ಏನು ಡೆಪಾಸಿಟ್ ಇಡ್ತೀರೋ ಅದನ್ನ OD ಮಾಡಿಸಿದಾಗ ಈ ರೀತಿ ನಿಮಗೆ ಕಾಸಿಲ್ಲ ಅಂದಾಗ ಇದು ಬರುತ್ತೆ. ಬಟ್ ನಿಮ್ದು FD ಆಗೇ ಇರುತ್ತೆ, ಇದನ್ನ ತೀರಿಸ್ಬೇಕು. ಮತ್ತೆ ಬರೋ ತಿಂಗಳು ಸಾಲ ಏನು ತಗೊಂಡಿರ್ತೀರೋ, ನೀವು 10 ಲಕ್ಷಕ್ಕೆ ಬೇಕಾದ್ರೆ 10,000 ತಗೊಬೋದು. ನಿಮ್ಗೆ ಎಮರ್ಜೆನ್ಸಿಗೆ 5,000 ಬೇಕು, 10,000 ತಗೊಬೋದು, ಕೊಡ್ತಾರೆ ಇದನ್ನ OD ಅಕೌಂಟಲ್ಲಿ. ಸೊ ಅದನ್ನ ನೆಕ್ಸ್ಟ್ ಬರೋ ತಿಂಗಳು ತೀರಿಸ್ತಾರೆ. ಬಟ್ ಈ 10,000ಕ್ಕೆ ನೀವು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಮತ್ತೆ ಅವ್ರದ್ದು ಬಾಂಡ್ ಅಂತ ಇರುತ್ತೆ ಅಲ್ವಾ, FD ಬಾಂಡ್ನ ಅವ್ರ ಹತ್ರ ಬಂದ್ಬಿಟ್ಟು ನಾವು ಇಡಬೇಕಾಗತ್ತೆ. ಸೊ ಆ ಥರ ಕೊಡ್ತಾರೆ. ಸೊ ಈ ಥರ ಎಮರ್ಜೆನ್ಸಿ ಸಿಚುಯೇಷನ್ಲಿ ಬ್ಯಾಂಕ್ OD ಅಕೌಂಟ್ ಅಂತ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬ್ರಾಂಚ್ ಮತ್ತೆ ಡಿವಿಷನ್. ಡಿವಿಷನ್ ಅಂತ ಇದೆ. ಡಿವಿಷನ್ ಇದೆಲ್ಲ ನಿಮಗೆ ಆಲ್ರೆಡಿ ನಾರ್ಮಲ್ ಆಗಿ ಗೊತ್ತು. ಬ್ರಾಂಚ್ ಡಿವಿಷನ್ ಅಂದ್ರೆ ಒಂದು ಹೆಡ್ ಆಫೀಸ್. ನಾರ್ಮಲ್ ಆಗಿದ್ರೆ ಒಂದೇ ಆಫೀಸ್ ಇದ್ರೆ ಒಂದೇ ಕಡೆ ಆಫೀಸ್ ಇರುತ್ತೆ. ಈ ಬ್ರಾಂಚ್ ಡಿವಿಷನ್ ಯಾವಾಗ ಬೇಕೋ ಅವ್ರಿಗೆ ತುಂಬಾ ಆಫೀಸ್ ಇದ್ದಾಗ ಬೇಕಾಗುತ್ತೆ, ಇಲ್ಲ ಮೋರ್ ದನ್ 2 ಆಫೀಸ್ ಇದ್ದಾಗ ಬೇಕಾಗುತ್ತೆ. ಸೊ ಅವಾಗ ತುಂಬಾ ದೊಡ್ಡ ದೊಡ್ಡ ಕಂಪನಿ ಹೆಡ್ ಆಫೀಸ್ ಅಂತ ಇರುತ್ತೆ, ಅದರಲ್ಲಿ ಬ್ರಾಂಚ್ ಡಿವಿಷನ್ ಅಂತ ಇರುತ್ತೆ. ಆಮೇಲೆ ಸ್ಟೇಟ್ಗೆ ಹೆಡ್, ಈಗ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಎಲ್ಲ ಹಂಗೆ ಅಲ್ವಾ, ಕರ್ನಾಟಕಕ್ಕೆ ಹೆಡ್ ಆಫೀಸ್ ಇರುತ್ತೆ, ಬೇರೆ ಸ್ಟೇಟ್ಗೆ ಹೆಡ್ ಆಫೀಸ್ ಇರುತ್ತೆ. ಆಮೇಲೆ ಇದಕ್ಕೆ ಫುಲ್ ಇಂಡಿಯಾಗೆ ಒಂದು ಹೆಡ್ ಆಫೀಸ್ ಇರುತ್ತೆ. ಅದೇ ಚಿಕ್ಕದಾದ್ರೆ ಏನೋ ಬರೀ ಒಂದು 4 ಕಡೆ ಇತ್ತು ಅಂದ್ಕೊಳ್ಳಿ, ಒಂದನ್ನ ಹೆಡ್ ಆಫೀಸ್ ಅಂತ ಮಾಡ್ಕೊತಾರೆ, ಇನ್ನು ಮಿಕ್ಕಿದ್ದೆಲ್ಲ ಇದು ಡಿವಿಷನ್ ಆಫೀಸ್ ಅಂತ ಮಾಡ್ಕೊತಾರೆ, ಈ ಥರ. ಸೊ ಇದ್ರ ಬಗ್ಗೆ ಏನೋ ಅಷ್ಟು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ ಬ್ರಾಂಚ್ ಮತ್ತು ಡಿವಿಷನ್ಗಳ ಬಗ್ಗೆ. ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಕ್ಯಾಪಿಟಲ್ ಅಕೌಂಟ್ ಅಂದರೆ ನಾನು ಆಲ್ರೆಡಿ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಕ್ಯಾಪಿಟಲ್ ಅಕೌಂಟ್ ನೇಮಲ್ಲಿ ಇತ್ತು, ಕಂಪನಿ ನೇಮು ಇಲ್ಲ ಪರ್ಸನಲ್ ನೇಮಲ್ಲಿ ಇತ್ತು, ನಿಮ್ಗೆ ಗೊತ್ತು. ಕ್ಯಾಪಿಟಲ್ ಅಕೌಂಟ್ ಅಂದರೆ ಈಗ ನಿಮ್ಮ ಪರ್ಸನಲ್ ದುಡ್ಡು ಒಂದು ಕಂಪನಿ ಓಪನ್ ಮಾಡಬೇಕಂದ್ರೆ ಒಬ್ಬರು ಓನಾಗಿ ಮಾಡ್ತಾರೆ, ಇಲ್ಲ 2-3 ಜನ ಸೇರಿಕೊಂಡು ಒಂದು ಕಂಪನಿನ ನಾವು ಓಪನ್ ಮಾಡ್ತೀವಿ. ಸೊ ಎಲ್ಲರ ಹತ್ರನೂ ಈಗ ಫಾರ್ ಎಕ್ಸಾಂಪಲ್ ಒಂದು 3 ಜನ ಹತ್ರ 5 ಲಕ್ಷ ಇಸ್ಕೊಂಡ್ರೆ ಎಷ್ಟಾಗುತ್ತೆ? 15 ಲಕ್ಷ ಆಗುತ್ತೆ. ಸೊ 15 ಲಕ್ಷ ಕ್ಯಾಪಿಟಲ್ ಅಕೌಂಟ್. ನೀವು ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಓನರು ಅಥವಾ ಪಾರ್ಟ್ನರ್ಸಿನ ಅಮೌಂಟ್ ಇಟ್ಬಿಟ್ಟು ನೀವು ಏನು ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡ್ತೀರೋ ಅದೇ ಕ್ಯಾಪಿಟಲ್ ಅಕೌಂಟು. ಅದು ನಿಮ್ಮ ಇದು ಕಂಪನಿದ ವ್ಯಾಲ್ಯೂ ತಿಳಿಯುತ್ತೆ, ಮತ್ತು ಅದು ಈ ರೀತಿ ವರ್ಕ್ ಆಗುತ್ತೆ, ಸರಿನಾ? ಸೊ ಒಬ್ಬರಿದ್ದಾಗ ನೀವು ಒಂದು 5 ಲಕ್ಷ ಇಟ್ಟರೆ ಅದೇ ಕ್ಯಾಪಿಟಲ್ ಅಕೌಂಟ್, ಅದೇ ನೀವು ಪಾರ್ಟ್ನರ್ ಇದ್ದಾಗ ಜಾಸ್ತಿ ಇಟ್ಟರೆ ಅದೇ ಕ್ಯಾಪಿಟಲ್ ಅಕೌಂಟ್. ಅಂದರೆ ನೀವು ಎಷ್ಟು ಕ್ಯಾಪಿಟಲ್ ಅಂದರೆ ನಿಮ್ಮ ಅಮೌಂಟ್, ನಿಮ್ಮ ಪರ್ಸನಲ್ ಅಮೌಂಟ್ನ ಕಂಪನಿಗೆ
ಹಾಕ್ತಾ ಇದ್ರೆ ಕಂಪನಿ ಬೆಳೆಯುತ್ತೆ ಅಂತ. ಸೊ ಅದು ಕ್ಯಾಪಿಟಲ್. ಸೊ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಇದು ಫಾರ್ ಎಕ್ಸಾಂಪಲ್ ಚಿಕ್ಕದು ಇದು ಏನೋ ಒಂದು ಎಮರ್ಜೆನ್ಸಿ ಚಿಲ್ಲರೆ ವ್ಯಾಪಾರ ಅಂದರೆ ಈಗ ದೊಡ್ಡದೆಲ್ಲ ಬ್ಯಾಂಕ್ ಮುಖಾಂತರ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೂ ರಿಟೇಲ್ ಮಾರ್ಟಾಗಿ ಹೋಗುತ್ತೆ. ರಿಟೇಲ್ ಮಾರ್ಟ್ ಅಂದರೆ ಈಗ ನಾವು ರೇಷನ್ ಅಂಗಡಿ ಆ ಥರ ಇಟ್ಟಾಗ ರೇಷನ್ ಅಂಗಡಿ ಇಲ್ಲ ನಾರ್ಮಲ್ ಆಗಿ ನೀವು ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಟಾಗೂ ನಡೆಯುತ್ತೆ. ಎಲ್ಲರೂ ಆನ್ಲೈನೆಲ್ಲ ಪೇ ಮಾಡೋದಿಲ್ಲ, ಕೆಲವರು ಇದು ಕಾಸು ಕೊಟ್ಟು ಪೇ ಮಾಡ್ತಾರೆ. ಸೊ ಹೆವಿ ಒಂದು ಈಗ ಫಾರ್ ಎಕ್ಸಾಂಪಲ್ 1,001 ರೂಪಾಯಿ ಇಲ್ಲ ನಾರ್ಮಲ್ ಆಗಿ ಬರೋದೇನೋ 9,999 ಆ ಥರ ಇರುತ್ತೆ ರೇಟ್. ಒಬ್ರವ್ರು ಬೇಕು 9,999 ಕೊಡ್ತಾರೆ. ಅವಾಗ ನಿಮ್ಮ ಹತ್ರ ಲಾಸ್ಟಲ್ಲಿ ಒಂದು 9 ರೂಪಾಯಿನ 8 ರೂಪಾಯಿನ ಹಂಗೆ ಚಿಲ್ಲರೆ ಮಿಕ್ಕಿರುತ್ತೆ. ಸೊ ಆ ಥರ ಒಂದಿಷ್ಟು ಜನದ ಚಿಲ್ಲರೆ ಮಿಕ್ಕಿದ್ರೆ ನಿಮ್ಮ ಹತ್ರ ಎಷ್ಟು ಅದೇ ಒಂದು 500 ರೂಪಾಯಿನೋ 1,000 ರೂಪಾಯಿನೋ ಆ ಥರ ಚಿಲ್ಲರೆ ಆಗಿರುತ್ತೆ. ಸೊ ನಿಮ್ಮ ಕೈಯಲ್ಲಿ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಓಪನ್ ಮಾಡ್ತೀರಾ, ಒಂದು ರಾತ್ರಿ ಒಂದು 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಅವಾಗ ಎಷ್ಟು ಚಿಲ್ಲರೆ ಮಿಕ್ಕಿದ್ದು ಅದೆಲ್ಲ ಕ್ಯಾಶ್ ಇನ್ ಹ್ಯಾಂಡ್. ಸೊ ಇದೆಲ್ಲ ಪೆಟಿ ಕ್ಯಾಶ್ ಅಂತ ಬರುತ್ತೆ. ಪೆಟಿ ಕ್ಯಾಶ್ ಸಣ್ಣ ಇದು ಇದಕ್ಕೆ ಬರುತ್ತೆ. ಸೊ ಆಮೇಲೆ ಕ್ಯಾಶ್ ಅಸೆಟ್ಸ್ ಅಂತ ಬರುತ್ತೆ. ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಕರೆಂಟ್ ಅಸೆಟ್ಸ್ ಅಂದರೆ ಚಾಲ್ತಿಯಲ್ಲಿರೋ ಆಸ್ತಿಗಳು ಅಂತ ಕನ್ನಡದಲ್ಲಿ ಕರಿಬೋದು. ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಸ್ ಅಂದರೆ ನಾವು ಅದನ್ನು ಈ ಕರೆಂಟ್ ಅಸೆಟ್ಸ್ನ ಒಂದು ಇದಾಗಿ ಕನ್ವರ್ಟ್ ಮಾಡ್ಕೊಬೋದು, ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಬೋದು ಫ್ಯೂಚರಲ್ಲಿ. ಕರೆಂಟ್ ಅಸೆಟ್ಸ್ ಅಂದರೆ ಫ್ಯೂಚರ್ ಕ್ಯಾಶ್ ಆಗಿ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಬೋದು. ಅದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೇವೆ. ಎಕ್ಸಾಂಪಲ್ ಏನು ಅಂದರೆ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಕಟ್ಟಿರ್ತೀವಿ. ಕರೆಂಟ್ ಅಸೆಟ್ಸ್ ಅಂದರೆ ಇದು ಆಗುತ್ತೆ ನಿಮಗೆ ಬಿಲ್ಡಿಂಗು ಅದೆಲ್ಲ ಕರೆಂಟ್ ಅಸೆಟ್ಸಲ್ಲೇ ಆಗುತ್ತೆ. ನಿಮಗೆ ಓನ್ ಆಫೀಸ್ ಇದ್ರೆ ಅದು ಕರೆಂಟ್ ಅಸೆಟ್ಸ್ ಆಗುತ್ತೆ ಆ ಥರ. ಇಲ್ಲ ನಿಮ್ಮ ಕಂಪನಿಗೆ ಇನ್ಶೂರೆನ್ಸ್ ಅಂತ ಕಟ್ಟಿರ್ತೀರಾ, ಅದೆಲ್ಲ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ಅಂತ ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಅಂದರೆ ನಾವು ಇದು ಸಾಲ ಮಾಡಿರ್ತೀವಿ ಅಲ್ವಾ. ಈಗ ಒಬ್ಬರು ಸಾಲ ಮಾಡ್ತಾರೆ, ಸಾಲ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಸಾಲ ಅಂದರೆ ಈಗ ಬಿಲ್ಡಿಂಗ್ ಮನೆ ಕಟ್ಟಬೇಕಂದ್ರೂ ನೀವು ಎಷ್ಟು 60 ವರ್ಷ ದುಡ್ದಿದ್ರೂ ಸಾಲ ಮಾಡಿ ಮನೆ ಕಟ್ಟಬೇಕು. ಯಾಕಂದರೆ ಅಷ್ಟು ಅಮೌಂಟ್ ಸಾಲಲ್ಲ, ಬೆಂಗಳೂರಲ್ಲಿ ಕಟ್ಟಬೇಕಾದ್ರೆ ತುಂಬ ಕಷ್ಟ ಇದೆ. ಸೊ ಆ ರೀತಿ ಸಾಲ ಮಾಡ್ತಾರೆ. ಏನೋ ಫ್ಯೂಚರ್ಗೆ ಬಿಡಪ್ಪ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಸಾಲ ಆಗ್ತಿರುತ್ತೆ, ಒಂದು 23 ವರ್ಷ ಹಾಕೊಂತೀನಿ ಆ ಥರ ಅಂತ ಇರ್ತಾರೆ. ಕಂಪನಿ ಓಪನ್ ಮಾಡ್ಬೇಕಾದ್ರು ಹಂಗೆ ಮಾಡ್ತಾರೆ. ಸೊ ಈ ಕರೆಂಟ್ ಲಯಬಿಲಿಟೀಸ್ ಏನು ಅಂದರೆ ಆ ಥರ ಸಾಲಗಳನ್ನು ಬಾಕಿಗಳನ್ನ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಅಲ್ಪಾವಧಿ ಸಾಲಗಳು ಮತ್ತು ಅದಕ್ಕೆ ಬಾಕಿಗಳು. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಯಾಲ್ರೀಸ್, ಈಗ ನಾವು 30ನೇ ತಾರೀಕು ಬರುತ್ತೆ, ಇನ್ನೇನು 30ನೇ ತಾರೀಕು ಮೇಲೆ ಸ್ಯಾಲ್ರಿ ಬರುತ್ತೆ. ಸೊ ಇವ್ರಿಗೆ ಕೊಡಬೇಕು ಸ್ಯಾಲ್ರೀಸು. ಆಮೇಲೆ ಮನೆ ಬಾಡಿಗೆ ಬರುತ್ತೆ, ಅಂದರೆ ಆಫೀಸು ಬಾಡಿಗೆ ಕೊಡಬೇಕು, ಆಫೀಸ್ಗೆ ಬಾಡಿಗೆ ಕಟ್ಟಬೇಕು. ಆಮೇಲೆ ನಮಗೆ ಫೋನ್ ಬಿಲ್ನ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು. ಇದೆಲ್ಲ ಬಂದು ಕರೆಂಟ್ ಲಯಬಿಲಿಟೀಸಲ್ಲಿ ನಿಮಗೆ ಬರುತ್ತೆ. ಯಾಕಂದರೆ ಇದಕ್ಕೆಲ್ಲ ನಿಮಗೆ ಟೈಮ್ ಇರುತ್ತೆ. ಬಾಡಿಗೆನೂ 5ನೇ ತಾರೀಕು ಕಟ್ಟಬೇಕಂತ ಇರುತ್ತೆ, ಬಿಲ್ಲು ಫೋನ್ ಬಿಲ್ 10ನೇ ತಾರೀಕು ಕಟ್ಬೇಕಂತ ಇರುತ್ತೆ, ಎಲೆಕ್ಟ್ರಿಕ್ ಬಿಲ್ ಒಂದು 15 ಕಟ್ಬೇಕಾಗತ್ತೆ. ಅಂದರೆ ಇದು ನನಗೆ ಗೊತ್ತು, ಬಿಲ್ 1ನೇ ತಾರೀಕು ಬಂದಿದೆ, ಆ ರೆಂಟ್ 5ನೇ ತಾರೀಕು ಕಟ್ಬೇಕಂತ ನನಗೆ ಗೊತ್ತು, ಇದು ಇಷ್ಟು ಕಟ್ಬೇಕಂತ ಗೊತ್ತು. ಸೊ ಕರೆಂಟ್ ಲಯಬಿಲಿಟಿ ಅಂದರೆ ನಾನು ಕಟ್ಟಲೇಬೇಕು ಇದನ್ನು. ಬಟ್ ಇವಾಗ ಸದ್ಯಕ್ಕೆ ಸಾಲ ಥರ ಇದೆ, ಅವ್ರು ಕಟ್ಟದ್ಮೇಲೆ ಹತ್ತಿರೋದಲ್ಲ. ಸೊ ಅದೆಲ್ಲ ಕರೆಂಟ್ ಲಯಬಿಲಿಟೀಸಲ್ಲಿ ಇರುತ್ತೆ. ನೆಕ್ಸ್ಟ್ ಡೆಪಾಸಿಟ್ ಅಸೆಟ್ಸ್ ಅಂತ ಬರುತ್ತೆ. ಡೆಪಾಸಿಟ್ ಅಸೆಟ್ಸ್ ಅಂದರೆ ಅದು ಇದು ರೆಂಟ್ ಡೆಪಾಸಿಟ್ ಆಗ್ಬೋದು. ಡೆಪಾಸಿಟ್ ಅಸೆಟ್ ನಿಮ್ಮ ಬಾಡಿಗೆ ಇರುತ್ತೆ. ಬಾಡಿಗೆಗೆ ಅಂದರೆ ಮನೆಗೆ ಬಂದು ಸುಮ್ಮನೆ ಕೊಡ್ತಾರಾ? ಯಾರೋ ಒಂದು ಚಿಕ್ಕ ಮನೆಗೆ ಬರ್ಬೇಕಾದ್ರೆ 50,000 ಕೊಡಿ ಅಡ್ವಾನ್ಸು ಅಂತ ಕೇಳ್ತಾರೆ. ಕಂಪನಿಯವರು ಒಂದು 3 ಲಕ್ಷ ಕೊಡಿ ಚಿಕ್ಕದಕ್ಕೆ, ಆ ಥರ ಎಲ್ಲ ಹೇಳ್ತಾರೆ. ಇದೆಲ್ಲ ಡೆಪಾಸಿಟ್ ಅಲ್ವಾ. ಡೆಪಾಸಿಟ್ ಏನಂದರೆ ನೀವು ಫ್ಯೂಚರಲ್ಲಿ ಅದು ಇದು ಕಟ್ ಮಾಡಿಬಿಟ್ಟು ನಮಗೆ ಮಿನಿಮಮ್ ಒಂದು 2.5 ಆದರೂ ಸಿಕ್ಕತ್ತೆ 3 ಕೊಟ್ಟಿದ್ರೆ.
ಇಲ್ಲ ಕರೆಕ್ಟಾಗಿ ಎಲ್ಲ ನೀವೇ ಮಾಡಿದ್ರೆ ಫುಲ್ ಏನು ಕೊಟ್ಟಿರ್ತೀವಿ ಅದು ವಾಪಸ್ ಕೊಡ್ತಾರೆ. ಸೊ ಅದು ಇದನ್ನ ಡೆಪಾಸಿಟ್ ಬಾಡಿಗೆದು ಡೆಪಾಸಿಟ್ ಬರುತ್ತೆ. ಇಲ್ಲಾಂದ್ರೆ ನೀವು ಎಲೆಕ್ಟ್ರಿಸಿಟಿ ಇದ್ರೆ ಎಲೆಕ್ಟ್ರಿಸಿಟಿ ಮೀಟರ್ಗೂ ಡೆಪಾಸಿಟ್ ಕೊಟ್ಟಿರ್ತೀರ, ಅದು ಸಹ ನೀವು ಹೋಗ್ಬೇಕಂದ್ರೆ ತೊಗೊಬೋದು. ಫೋನ್ ಬಿಲ್ ಇರುತ್ತೆ, ಫೋನ್ ಬಿಲ್ ಅಂದರೆ ಲ್ಯಾಂಡ್ಲೈನ್ ಫೋನ್ ಬಿಲ್ ಇದ್ರೆ ಅದಕ್ಕೂ ಡೆಪಾಸಿಟ್ ಕಟ್ಟಿರ್ತೀರ, ನೀವು ಅದು ತೆಗೆಸ್ಬೇಕಾದ್ರೆ ಅದಕ್ಕೂ ನಾವು ವಾಪಸ್ ತೊಗೊಬೋದು. ಆ ರೀತಿ ಇಲ್ಲಾಂದರೆ ಇದಕ್ಕೂ ಹೋಗುತ್ತೆ. ಇದು ಫಿಕ್ಸೆಡ್ ಡೆಪಾಸಿಟ್ ನಾ ಬ್ಯಾಂಕಿಗೆ ಸಂಬಂಧಪಟ್ಟ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ನನಗೆ ಇದು ಮಾಡಬೇಕಾದ್ರೆ ಅವು ಸಹ ಇದಾಗುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ಒಂದು ಡೆಪಾಸಿಟ್ ಅನ್ನೋದು ಡಿಫ್ರೆಂಟ್ ಆಗಿ ಎದಕ್ಕಾದ್ರೂ ಹೋಗ್ಬೋದು. ಬ್ಯಾಂಕಿಗಾದ್ರೂ ಹೋಗ್ಬೋದು, ಪರ್ಸನಲ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಇದಕ್ಕಾದ್ರೂ ಹೋಗ್ಬೋದು, ಮೊಬೈಲು ಆ ಥರ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಈಗ ನಾವು ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಅಂದರೆ ಒಂದು ಐಟಮ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಏನೇನೋ ಇಸ್ಕೊಬೇಕು. ಫಾರ್ ಎಕ್ಸಾಂಪಲ್ ಒಂದು ಏನೋ ವಸ್ತು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು, ಡಿಫ್ರೆಂಟ್ ಬೇಕು. ನಿಮಗೆ ಗೊತ್ತಲ್ಲ, ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ ಡಿಫ್ರೆಂಟ್ ಬೇಕು. ಫಾರ್ ಎಕ್ಸಾಂಪಲ್ ಮೆಟಲ್ ಅಂದ್ಕೊಳ್ಳಿ. ಮೆಟಲ್ ಮಾಡ್ಬೇಕಾದ್ರೆ ಸುಮ್ಮನೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಒಂದು ಕಡೆ ಕಟ್ಟಾಗಿರೋ ಇದು ಪೀಸಸ್ ಬೇಕು, ಮೆಟಲ್ ಪೀಸಸ್ ಬೇಕು. ಇಲ್ಲ ಕೆಲವು ಕಡೆ ಪುಡಿ ಇರೋ ಪೀಸಸ್ ಬರುತ್ತೆ. ಕೆಲವೊಮ್ಮೆ ನೀವೇ ಕರಗಿಸ್ಬೇಕಾಗುತ್ತೆ, ಬಿಸಿನಲ್ಲಿ ಕರಗಿಸಿ ಈ ಥರ ಮಾಡ್ಬೇಕು. ಆ ಥರ ಮಾಡ್ಬೇಕಾದ್ರೆ ನಮಗೆ ಸ್ಟವ್ಸ್ ಬೇಕು, ಗ್ಯಾಸ್ ಬೇಕು, ಪುಡಿ ಮಾಡೋ ಕಟ್ಟಿಂಗ್ ಮಿಷನ್ ಬೇಕು, ಆ ಥರ ಬೇಕು. ಅಂದರೆ ಡೈರೆಕ್ಟ್ ಅಂದರೆ ಅದು ನಮಗೆ ಗೊತ್ತು, ಅಂದರೆ ನಿಖರವಾಗಿ ಎಷ್ಟು ಆಗುತ್ತೆ ಇದು ಪ್ರಾಡಕ್ಟ್ ಮಾಡೋಕ್ಕೆ. ಒಂದು ಮೊಬೈಲ್ ಮಾಡೋಕ್ಕೆ ಒಂದು 5,000 ಬೇಕಾಗುತ್ತೆ ಅಂದ್ಕೊಳ್ಳಿ. ಅದಕ್ಕೆ ಪ್ರಾಡಕ್ಟ್ ಬೇಕು, ಪ್ಲಾಸ್ಟಿಕ್ ಬೇಕು, ಐರನ್ ಬೇಕು, ಚಿಪ್ಸ್ ಬೇಕು, ಸ್ಲಾಟ್ ಬೇಕು, ಇನ್ನು ಏನೇನೋ ಬೇಕು. 5,000 ಆಗುತ್ತೆ ನನಗೆ ಗೊತ್ತು. ಇದೆಲ್ಲ ಡೈರೆಕ್ಟ್ ಹಾಗೇ ಆಗುತ್ತೆ. ಸೊ ಅದೆಲ್ಲ ನಿಮಗೆ ಇದು ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಸೇರುತ್ತೆ. ಇದು ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲಿ. ಓಕೆ, ಅದ್ರ ಜೊತೆಗೆ ಕೂಲಿ ಎಲ್ಲಾನು ಸೇರುತ್ತೆ. ಕೂಲಿ ಅಂದ್ರೆ ಈಗ ವರ್ಕರ್ಸ್ ಮಾಡ್ಬೇಕಾದ್ರೆ ಒಂದು ದಿವಸಕ್ಕೆ ಇಷ್ಟ ಆಗುತ್ತೆ, ಒಂದು ಪ್ರಾಡಕ್ಟ್ ಮಾಡೋಕ್ಕೆ 3 ದಿವಸ ತಗೊಳುತ್ತೆ, ಒಬ್ಬರು ಪಾಪ ಇಷ್ಟು ಕೂಲಿ ಆಗುತ್ತೆ, ಅವ್ರು ಕೆಲಸ ಮಾಡ್ತಾರೆ, ಕೊಡಲೇಬೇಕು. ಅದೆಲ್ಲಾನು ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಇನ್ಕಮ್ ಅಂತ ಬರುತ್ತೆ. ಡೈರೆಕ್ಟ್ ಇನ್ಕಮ್ ಕಂಪನಿಗೆ ನಿಮಗೆ ಬರೋ ಆದಾಯ. ಓಕೆ, ಸೊ ಏನಿದು ಡೈರೆಕ್ಟ್ ಆದಾಯ ಅಂದರೆ ನಿಮ್ಮ ಕಂಪನಿಗೆ ಇನ್ಕಮ್ ಯಾವ ರೀತಿ ಇನ್ಕಮ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಸರ್ವಿಸ್ ಚಾರ್ಜಸ್ ಹಾಕ್ತೀರಾ. ಸರ್ವಿಸ್ ಚಾರ್ಜು ಯಾವುದೋ ಒಂದು ಕಂಪನಿ ಸರ್ವಿಸ್ ಚಾರ್ಜ್ ಆಗುತ್ತೆ. ಈಗ ಇಲ್ಲೇ ಇಸ್ಕೊಂಡ್ರೆ ಫ್ರಿಡ್ಜ್ ಇಲ್ಲೇ ಇಸ್ಕೊಂತೀರಾ, ನಿಮಗೆ 15,000 ಆಗುತ್ತೆ. ಮನೆಗೆ ಮನೆಗೆ ಬಂದ್ಬಿಟ್ಟು ಹೆಂಗೆ ಡೆಮೋ ತೋರಿಸ್ಕೊಡ್ಬೇಕಾ ನಿಮಗೆ, ನಮಗೆ ಇಷ್ಟ ಆಗುತ್ತೆ, ಒಂದು 500 ರೂಪಾಯಿ ಸರ್ವಿಸ್ ಚಾರ್ಜ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಒಂದೇ ದಿವಸಕ್ಕೆ ಒಂದು 5-6 ಮನೆ ನೋಡ್ಬೋದು. ಕಂಪನಿನ 5-6 ಮನೆ ಕಳಿಸ್ತಾರೆ. ಸೊ ಒಬ್ಬರಿಗೆ ಒಂದು 500 ಅಂದ್ರೆ ಅವ್ರಿಗೆ ಪ್ರಾಫಿಟ್ ಬಂತು. ಓಕೆ, ಇದೆಲ್ಲ ಡೈರೆಕ್ಟ್ ಇನ್ಕಮ್ ಅಲ್ಲಿ ಬರುತ್ತೆ. ಬಟ್ ಆ ವ್ಯಕ್ತಿಗೆ ಅಷ್ಟೇ ಒಂದು ದಿವಸಕ್ಕೆ ಇದು ಕೊಡ್ತಾರೆ, ಸ್ಯಾಲ್ರಿ ಕೊಡೋದಿಲ್ಲ. ಸೊ ಅದೆಲ್ಲ ಡೈರೆಕ್ಟ್ ಇನ್ಕಮ್ ಅಲ್ಲಿ ಈ ರೀತಿಯಾದ ಸರ್ವಿಸ್ ಚಾರ್ಜಸ್ ಅದೆಲ್ಲ ನಿಮಗೆ ಡೈರೆಕ್ಟ್ ಇನ್ಕಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂತ ಬರುತ್ತೆ. ಇದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತೆ. ಫ್ರೆಂಡ್ಸ್ ನಿಮಗೆ ಇದು ಇಂಪಾರ್ಟೆಂಟ್ ತಿಳ್ಕೊಬೇಕು. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸಲ್ಲಿ ಏನಂದರೆ ನಮಗೆ ನಾರ್ಮಲಾಗಿ ಏನು ಗೊತ್ತೋ GST, ನಾರ್ಮಲ್ ಪರ್ಸನ್ಗೆ ಏನೋ ಹಾಕ್ತಾರಂತಪ್ಪ, ಟ್ಯಾಕ್ಸ್ ಹಾಕ್ತಾರಂತಪ್ಪ, ಏನೋ ಅದು GST ಅಂತಪ್ಪ, ಅಷ್ಟೇ ನಮಗೆ ಗೊತ್ತಿರೋದು. ಬಟ್ ಇಲ್ಲಿ GSTನಲ್ಲಿ ನಮಗೆ ಡಿಫ್ರೆಂಟ್ ವಿಧ ಇರುತ್ತೆ. ಯಾಕಂದ್ರೆ ಲಾಸ್ಟಲ್ಲಿ ಇದನ್ನು ನೀವು ಬಿಲ್ ಮಾಡಬೇಕಾಗತ್ತೆ GSTನಲ್ಲಿ. ಇದೇ ಇಂಪಾರ್ಟೆಂಟ್. ಅದೇನೋ ನಮಗೇನೋ ಬಿಲ್ಲಿಂಗಲ್ಲಿ ಯಾರೋ ಕಸ್ಟಮರ್ ಹೋದ್ರು, ಬ್ಯಾಂಕ್ ಡೆಪಾಸಿಟ್ ಅವರಿಂದ ಚೆಕ್ ಬಂತು, ಡೆಪಾಸಿಟ್ ಆಯಿತು, ನಮ್ಮಿಂದ ಅವ್ರಿಗೋಯ್ತು, ನಮ್ಮಿಂದ ಮೆಟೀರಿಯಲ್ ಬಂತು, ನಮ್ಮಿಂದ ಅವ್ರಿಗೋಯ್ತು, ಕಸ್ಟಮರ್ ನೇಮ್ ಇವರು, ಕಂಪನಿ ನೇಮ್ ಇವರು, ಅಷ್ಟೇ ನಾವು ಅಲ್ಲಿ ಫಿಲ್ ಮಾಡೋದು. ಇದೆಲ್ಲ ಸುಮ್ಮನೆ ಆಲ್ಮೋಸ್ಟ್ ಬೇಕಾಗುತ್ತೆ, ಇದೆಲ್ಲ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಈ ಥರ ಇನ್ಕಮ್ ಅದೆಲ್ಲ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಕಲ್ತ್ಕೊಂಡೆ. ಇಲ್ಲಿ ಟ್ಯಾಕ್ಸಸ್ ಅಲ್ಲಿ ನಮಗೆ ಗೊತ್ತಿರೋದು GST ಮಾತ್ರ ಅಲ್ವಾ. ಸೊ ಈ GSTನಲ್ಲಿ ಬೇರೆ ಥರ ಇದೆ. CGST ಅಂತ ಇದೆ, ಆಮೇಲೆ SGST ಅಂತ ಇದೆ, ಆಮೇಲೆ IGST ಅಂತ ಇದೆ. ಸರಿನಾ? ಈ ಥರ ನಮಗೆ ಡಿಫ್ರೆಂಟ್ ಟ್ಯಾಕ್ಸಸ್ ಇದೆ. ಓಕೆ, ಇದನ್ನೆಲ್ಲ ಸೇರಿ GST. ಸರಿನಾ?
ಯಾಕಂದರೆ ಸೆಂಟ್ರಲ್ಗೆ ಇಷ್ಟು ಹೋಗುತ್ತೆ, ಸ್ಟೇಟಿಗೆ ಇಷ್ಟು ಪರ್ಸೆಂಟ್ ಹೋಗುತ್ತೆ, ಮತ್ತು ಇದಕ್ಕೆ ಇಷ್ಟು ಹೋಗುತ್ತೆ. ಅಂದರೆ ಇನ್ನು ಒಂದು ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಬರ್ಬೇಕಾದ್ರೆ ಇಷ್ಟು ಹೋಗುತ್ತೆ ಅಂತ ಇರುತ್ತೆ. ಬಟ್ ಇಲ್ಲಿ ಜಿ ಎಸ್ ಟಿ ಬಂದು ಏನಾಯಿತು ನಮಗೆ ಅಂದರೆ, ಮುಂಚೆ ಬಂದು ಸ್ಟೇಟ್ ಒಂದು 12% ಅಂತ ಹಾಕೋರು, ಸೆಂಟ್ರಲ್ ಬಂದ್ಬಿಟ್ಟು ಒಂದು 8% ಅಂತ ಹಾಕೋರು ಒಂದೊಂದು ಗೂಡ್ಸ್ಗೆ. ಅದೇ ಇನ್ನೊಂದು ಬೇರೆ ಬೇರೆ ಗೂಡ್ಸಲ್ಲಿ ಬೇರೆ ಥರ ರಿಪೀಟ್ ಆಗೋದು. ಸೆಂಟ್ರಲ್ ಒಂದು 12 ಅಂತ ಹಾಕೋದು, ಸ್ಟೇಟ್ ಒಂದು 8 ಅಂತ ಹಾಕೋದು. ಇವಾಗ ಆ ಥರ ಜಿ ಎಸ್ ಟಿನಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ 10 ಅಂತ ಹಾಕಿದ್ರೆ 5 ಇವ್ರಿಗೆ 5 ಅವ್ರಿಗೆ, ಆ ಥರ ಮಾಡಿದ್ದಾರೆ ಜಿ ಎಸ್ ಟಿ. ಓಕೆ, ಸೊ ಅದಕ್ಕೋಸ್ಕರ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಇರ್ತದೆ. ಐ ಜಿ ಎಸ್ ಟಿನ ಬೇರೆ ಸ್ಟೇಟಿಂದ ತಗೊಂಡಿದ್ದಾಗ ಆ ಥರ ಐ ಜಿ ಎಸ್ ಟಿ ಎಲ್ಲ ಬರುತ್ತೆ. ಸೊ ಇಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಸರಿನಾ? ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ ನಿಮಗೆ, ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಎಕ್ಸಾಕ್ಟ್ ಹಾಕೋದು. ಬಟ್ ಜಿ ಎಸ್ ಟಿನಲ್ಲಿ ಈ ಥರ ಬರುತ್ತೆ. ಅದ್ರ ಟಿ ಡಿ ಎಸ್ ಅಂತಲೂ ಇರುತ್ತೆ. ಓಕೆ, ಟ್ಯಾಕ್ಸ್ ಡಿಡಕ್ಷನ್ಸ್ ಸೋರ್ಸ್, ಇದೆಲ್ಲ ನೀವು ಗೊತ್ತಿರುತ್ತೆ. ಕೆಲಸ ಮಾಡ್ತಿದ್ರೆ ಟಿ ಡಿ ಎಸ್ ನಿಮಗೆ ಹಿಡ್ದಿರ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮತ್ತು ನೀವು ಫೈಲ್ ಮಾಡಿ ನನಗೆ ಅಷ್ಟು ಇನ್ಕಮ್ ಇಲ್ಲ ತೊಗೊಂಡಿರ್ತೀರ, ಅದೆಲ್ಲ ಇರುತ್ತೆ. ಓಕೆ, ಟಿ ಡಿ ಎಸ್ ಅಂತ ಬರುತ್ತೆ. ಸೊ ಅದೆಲ್ಲ ನಿಮಗೆ ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟು ಫಿಕ್ಸೆಡ್ ಅಸೆಟ್ಸ್ ಅಂತ ಬರುತ್ತೆ. ಫಿಕ್ಸೆಡ್ ಅಸೆಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಮೆಷಿನರಿ, ನಿಮ್ಮ ಕಂಪನಿ ಮೆಷಿನರಿ ಪರ್ಚೇಸ್ ಮಾಡಿರ್ತೀರ. ಕಂಪ್ಯೂಟರ್ ಇದೆ ನಿಮ್ಮ ಆಫೀಸಲ್ಲಿ ಬಿಲ್ಲಿಂಗ್ಗೆ. ಆಮೇಲೆ ಫರ್ನಿಚರ್ ಇದೆ. ಫರ್ನಿಚರ್ ಅಂದರೆ ಅದಕ್ಕೆ ಟೇಬಲ್ ಬೇಕಲ್ಲ ಇಕ್ಕಕ್ಕೆ, ಆಮೇಲೆ ಸಿಟ್ಟಿಂಗ್ಗೆ ಅದೆಲ್ಲ ಬೇಕಲ್ಲ. ಸೊ ಅದೆಲ್ಲ ಬಂದುಬಿಟ್ಟು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಯಾಕಂದರೆ ಅದನ್ನ ಫಿಕ್ಸ್ ಆಗಿರುತ್ತೆ, ಎಲ್ಲೋ ಮೂವ್ ಮಾಡೋಕ್ಕಾಗಲ್ಲ. ಮತ್ತು ಅದು ಅಸೆಟ್ಸ್, ಇದನ್ನು ಸೇವ್ ಮಾಡಿದ್ರೆ ಅಸೆಟ್ಸ್ ಅಲ್ವಾ. ಬಟ್ ನಾವು ಇಸ್ಕೊಂಡಿದ್ದು ರೇಟ್ ಬಂದಿಲ್ಲ ಅಂದ್ರೂ ಅದು ಅಮೌಂಟ್ ಬರುತ್ತೆ ಸೇಲ್ ಮಾಡಿದ್ರೆ. ಅದಕ್ಕೆ ಅದನ್ನು ಫಿಕ್ಸೆಡ್ ಅಸೆಟ್ಸ್ ಅಂತ ಕರಿತೇವೆ. ಮತ್ತು ನೆಕ್ಸ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವ ರೀತಿ ಕರಿಬೋದು ಅಂದರೆ, ಈಗ ಫ್ಯಾಕ್ಟ್ರಿ ಇದೆ, ನಮ್ಮದು ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ. ಸೊ ಆ ಫ್ಯಾಕ್ಟ್ರಿನಲ್ಲಿ ನಾವು ಏನೋ ಒಂದು ಸೇಲ್ ಮಾಡ್ತೀವಿ. ಸೇಲ್ ಮಾಡಿದಾಗ ಅದು ಒಂಥರ, ಅದೇ ಅದ್ರ ಜೊತೆ ಇದು ನಮಗೆ ಬೇರೆ ಬೇರೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಆಫೀಸ್ ರೆಂಟು, ಆಫೀಸ್ ಬಾಡಿಗೆ, ಆಮೇಲೆ ಸ್ಯಾಲರಿ, ಲೈಟ್ ಬಿಲ್ಲು, ಇನ್ನೊಂದು ಇಂಪಾರ್ಟೆಂಟ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ, ನಿಮ್ಮ ಕಂಪನಿ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಲ್ಲ. ಸೊ ಇದೆಲ್ಲ ನಮ್ಗೆ ಗೊತ್ತು, ಇದೆಲ್ಲ ಕಟ್ಟಲೇಬೇಕು ಅಂತ. ನೀವು ಒಂದು ಕಂಪನಿ ಓಪನ್ ಮಾಡಿದಾಗ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಇರಬೇಕು, ಲೈಟ್ ಬಿಲ್ಲು ಇರುತ್ತೆ, ಆಮೇಲೆ ನೀವೇ ಮಾಡಿ ಸ್ಯಾಲ್ರಿ ಬೇಕಾಗಿಲ್ಲ, ಬಟ್ ಆಫೀಸ್ ರೆಂಟ್ ಅಂತ ಬೇಕು, ಇಲ್ಲ ನಿಮ್ಮ ಸ್ವಂತ ಬಿಲ್ಗೆ ಬೇಕಾಗಿಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ ಅಂದರೆ ಪಕ್ಕ ಬೇಕಾಗುತ್ತೆ, ಅದು ಲೈಟ್ ಬಿಲ್ ಎಲ್ಲ. ಸೊ ಅದೆಲ್ಲ ಬಂದ್ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸಲ್ಲಿ ಬರುತ್ತೆ. ನೆಕ್ಸ್ಟು ಇಂಡೈರೆಕ್ಟ್ ಇನ್ಕಮ್ ಅಂತ ಬರುತ್ತೆ. ಎಕ್ಸ್ಪೆನ್ಸ್ ಆಯಿತು, ಇವಾಗ ಇಂಡೈರೆಕ್ಟ್ ಇನ್ಕಮ್. ಇಂಡೈರೆಕ್ಟ್ ಇನ್ಕಮ್ ಏನಾಗುತ್ತೆ, ಏನೇನು ಬರುತ್ತೆ? ಆಲ್ರೆಡಿ ಬ್ಯಾಂಕಲ್ಲಿ ಎಫ್ ಡಿ ಅಂತ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಎಫ್ ಡಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಅಂತ ಇರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ತೀನ, ಅದಕ್ಕೆ ಇಯರ್ಲಿ ಇಷ್ಟು ಅಂತ ಬರುತ್ತೆ. ಇಂಟ್ರೆಸ್ಟ್ ಒಂದು 7% ಬರುತ್ತೆ. ಇವಾಗ ಕಮ್ಮಿ ಆಗಿದೆ, 6.25 6.25 ಆಗಿದೆ. ಬಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ 7%, ಸೀನಿಯರ್ ಸಿಟಿಸನ್ಗೆ 7.25 ಏನಾದ ಇವತ್ತಿನ ಪ್ರಕಾರ. ಸೊ ಬರುತ್ತೆ. ಸೊ ನಾವು 1 ಲಕ್ಷ ಇಟ್ಟಿದ್ದೀವಿ, ನನಗೆ ಒಂದು 7% ಅಂತ ತಗೊಂಡು 7,000 ಬಂತು ವರ್ಷಕ್ಕೆ ಅಲ್ವಾ, 7,000 ಬಂತು. ಸೊ ಅದೆಲ್ಲ ಬಂದ್ಬಿಟ್ಟು ಏನು ಇಂಡೈರೆಕ್ಟ್ ಇನ್ಕಮ್. ನಿಮ್ಮ ಅಮೌಂಟ್ಗೆ ಇನ್ಕಮ್ ಬರ್ತದ್ರೆ ಅಂತ ಇನ್ಕಮ್, ಇಂಡೈರೆಕ್ಟ್ ಇನ್ಕಮ್, ಸರಿನಾ? ಇಲ್ಲ ನೀವು ಯಾವುದೋ ಒಂದು ಪರ್ಚೇಸ್ ಮಾಡಬೇಕಿತ್ತು ಅಂದರೆ, ಯಾವಾಗಲೂ ನೀವು ನಿಮ್ಮ ಒಂದು ಕಂಪನಿ ಬೇಕಾದ್ರೆ ರಾ ಮೆಟೀರಿಯಲ್, ನಾವು ಹೆಂಗೆ ಒಂದು ಕಂಪನಿ ಶುರು ಮಾಡಿ ರಾ ಮೆಟೀರಿಯಲ್ ಅಂತ ಕರಿತೀವಿ. ರಾ ಮೆಟೀರಿಯಲ್ ಬೇರೆ, ಫಿನಿಷಡ್ ಗೂಡ್ಸ್ ಬೇರೆ. ನಿಮ್ಮ ಕಂಪನಿ ಫಿನಿಷಡ್ ಗೂಡ್ಸ್ ಮಾಡುತ್ತೆ ಅಂದರೆ, ಒಂದು ಮೊಬೈಲ್ ಬೇಕಂದರೆ ಅದು ಮೊಬೈಲ್ ಅಂದರೆ ಫಿನಿಶ್ ಗೂಡ್ಸು. ರಾ ಮೆಟೀರಿಯಲ್ ಅದಕ್ಕೆ ಬೇಕಾದ್ರೆ ಪ್ಲಾಸ್ಟಿಕ್ಸ್ ಬೇಕು, ಇಂಕ್ ಬೇಕು, ಒಳಗಡೆ ಏನೇನೋ ಬೇಕು, ಪ್ರೊಸೆಸರ್ಸು ಏನೇನೋ ಇದೆ, ಅದೆಲ್ಲ ಬೇಕಾಗುತ್ತೆ. ಸೊ ಅದು ಬಂದುಬಿಟ್ಟು ಸಪ್ರೇಟ್ ತೊಗೊತೀವಿ, ಅದೆಲ್ಲ ರಾ ಮೆಟೀರಿಯಲ್ ಅಂತ ಕರಿತೀವಿ. ನೀವು ಅದನ್ನು ಲಾಸ್ಟಲ್ಲಿ ನೀವು ಆ ಐಟಮನ್ನು ಪ್ರೊಡ್ಯೂಸ್ ಮಾಡಿದ್ಮೇಲೆ ಏನಂತ ಫಿನಿಶಿಂಗ್ ಮೆಟೀರಿಯಲ್,
ಅದನ್ನ ಒಂದು ಮೊಬೈಲ್ ಅಂತ ನಾವು ಕರಿತೀವಿ ಅಲ್ವಾ. ಸೊ ಆ ಥರ. ಸೊ ನಾವು ಒಂದು 5,000ಕ್ಕೆ ಇಸ್ಕೊತಾ ಇದೀವಿ ಅಂದ್ಕೊಳ್ಳಿ. ಪ್ರತಿ ಸಾರಿನ 5,000ಕ್ಕೆ ಇಸ್ಕೊತಾ ಇರ್ತೀವಿ ಅದೇ ವ್ಯಕ್ತಿಯಿಂದ ಒಂದು 2 ವರ್ಷದಿಂದ. ಸಡನ್ನಾಗಿ ಆ ವ್ಯಕ್ತಿ ಡಿಸ್ಕೌಂಟ್ ಅಂತ ಕೊಡ್ತಾನೆ, ಇಲ್ಲ ಈ ತಿಂಗಳಲ್ಲಿ ನಾನು ಬರೀ ನನಗೆ 4,500 ಕೊಡ್ತಾನೆ, ಈ ತಿಂಗಳು ಮಾತ್ರ ಡಿಸ್ಕೌಂಟ್ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಏನು ನಿಮಗೆ 500 ರೂಪಾಯಿ ನಿಮಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಅದು ಅದೂ ಸಹ ಇಂಡೈರೆಕ್ಟ್ ಇನ್ಕಮ್ ಅಲ್ಲಿ ಬರುತ್ತೆ. ಸರಿನಾ? ಮತ್ತೆ ಅದ್ರ ಜೊತೆಗೆ ನಿಮ್ಮ ಕಂಪನಿ ಲಾಸಲ್ಲಿ ನಡೀತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಇಲ್ಲ ಪ್ರಾಫಿಟೇ ಬಂತು ಅಂದ್ಕೊಳ್ಳಿ, ಒಂದು 5-6 ವರ್ಷಕ್ಕೆ ಪ್ರಾಫಿಟ್ ಚೆನ್ನಾಗಿ ಬಂತು. ಸೊ ನಿಮ್ಮ ವರ್ಷದ ಪ್ರಾಫಿಟ್ ಒಂದು ಇಷ್ಟು ಅಂದ್ಕೊಳ್ಳಿ, ಒಂದು 10 ಲಕ್ಷ ಬರ್ತಾ ಇದೆ ನನಗೆ ವರ್ಷದ ಪ್ರಾಫಿಟ್ ಅಂದ್ಕೊಳ್ಳಿ. ನೆಕ್ಸ್ಟ್ ಇಯರ್ ಒಂದು 11, ನೆಕ್ಸ್ಟ್ ಇಯರ್ 12 ಆ ಥರ ಅಂದ್ಕೊಳ್ಳಿ. ಸಡನ್ನಾಗಿ ಜಂಪ್ ಆಗಿಬಿಡುತ್ತೆ, 20 ಲಕ್ಷಕ್ಕೆ ಜಂಪ್ ಆಗುತ್ತೆ. ಸೊ ಆ ಥರ ಇದೆಲ್ಲ ಏನು ಇನ್ಕಮ್ ಬರುತ್ತೋ ಅದು ಸಹ ಇಂಡೈರೆಕ್ಟ್ ಇನ್ಕಮಲ್ಲಿ ಬರುತ್ತೆ. ಯಾಕಂದ್ರೆ ನನಗೆ ಗೊತ್ತು ಪ್ರಾಫಿಟ್ ಆಗ್ತದೆ ಕಂಪನಿ ಅಂತ. ಸೊ ಆ ಥರ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಅಂದರೆ ಈಗಾಗಲೇ ಅದರಲ್ಲಿ ಏನು ಈ ಹಿಂದೆ ನಾನು ಹೇಳಿದೆ, ನಿಮ್ಮ ಶೇರ್ನ ಬಂದ್ಬಿಟ್ಟು ಅಡ ಇಟ್ಟರೆ ದುಡ್ಡು ಕೊಡ್ತಾರೆ. ಆಮೇಲೆ ನಿಮ್ಮ FD ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇದೆ, ಅದು ನಾನು ಸಹ ಇಟ್ಟರೆ ನಿಮಗೆ ಫಾರ್ ಎಕ್ಸಾಂಪಲ್ ಚೆಕ್ ಬೌನ್ಸ್ ಆಗದಾರೆ ರೀತಿ ತಡೀತಾರೆ, ಅದರಿಂದ ಕಾಸು ಕೊಡ್ತಾರೆ. ಆ ಥರ ಎಲ್ಲ ನಾನು ಹಿಂದೆ ಹೇಳಿದೆ, ಬ್ಯಾಂಕ್ ಓಡಿ ಅದೆಲ್ಲ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅದು. ಸೊ ಇನ್ವೆಸ್ಟ್ಮೆಂಟ್ನ ಸೇಮ್ ಅದೇ ಥರ. ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಮ್ಯೂಚುವಲ್ ಫಂಡ್ನ ಪರ್ಚೇಸ್ ಮಾಡ್ಕೊಬೋದು, ಇಲ್ಲ ಯಾವ್ದಾರ ಬೇರೆ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡ್ಕೊಬೋದು, ಇಲ್ಲ ಬ್ಯಾಂಕಲ್ಲಿ ಬಂದುಬಿಟ್ಟು FD ಇರ್ಬೋದು. ಸೊ ಈ ಥರ ಶೇರ್ಸ್ ಪರ್ಚೇಸ್ ಮಾಡಿದಾಗ ನಮಗೆ ಡಿವೈಡೆಂಡ್ ಅಂತ ಕೊಡ್ತಾರೆ. ಏನು ನಾವು ಯಾವ ಶೇರ್ ಪರ್ಚೇಸ್ ಮಾಡಿರ್ತೋ ಆ ಕಂಪನಿ ಪ್ರಾಫಿಟ್ ಬಂದರೆ ಒಂದು ಶೇರಿಗೆ ಇಷ್ಟು ಅಂತ ಪ್ರಾಫಿಟ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಹಿಂಗೆ 9,000 ಕೋಟಿ ಲಾಭ ಬಂತು, 10,000 ಕೋಟಿ ಲಾಭ ಬಂತು ಅಂತ ಏನು ಇದು ಮಾಡ್ತಾರೆ. ಅವ್ರಿಗೆ ಎಷ್ಟೋ ಕೋಟಿಗಟ್ಟಲೆ ಶೇರ್ಸ್ ಇರುತ್ತೆ. ಅದ್ರಲ್ಲಿ ನಾವು ಒಂದು 10 ಶೇರ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. 10 ಶೇರ್ನ ಬಂದು ಒಂದು ಶೇರ್ 1,000 ರೂಪಾಯಿಂದ 10,000 ರೂಪಾಯಿ ತೊಗೊಂಡಿರ್ತೀರಿ. ಅವರು ಡಿವೈಡೆಂಡ್ ಇಶ್ಯೂ ಮಾಡ್ತಾರೆ. ಡಿವೈಡೆಂಡ್ ಇಶ್ಯೂ ಮಾಡಿದ್ರೆ ಒಂದಕ್ಕೆ 3 ರೂಪಾಯಿ 2 ರೂಪಾಯಿನ ಇಶ್ಯೂ ಮಾಡ್ತಾರೆ. ಆವಾಗ ನನಗೆ 10 ಶೇರ್ಗೆ 3 10 30 ಬಂತು, ಈ 30 ರುಪೀಸ್ ಅಂದರೆ ಅದನ್ನು ಸಹ ನಮಗೆ ಇದೆ. ಯಾವುದು ಅದು ಡಿವೈಡೆಂಡ್ ಅಂದರೆ ಆ ಥರ ಹೇಳಿದ್ದು. ಶೇರ್ ಅಂದರೆ ಇವತ್ತು ಒಂದು 100 ರುಪೀಸ್ ಶೇರ್ ಇಸ್ಕೊಂಡಿರ್ತೀನಿ, ಅದು ನೋಡ್ಕೊಬೇಕು, ಅದು ಬೇರೆ, ಅದ್ರದ್ದೇ ಬೇರೆ. ಇದು ಮಾರ್ಕೆಟ್ ಹೆಂಗೆ ಹೋಗುತ್ತೋ ನಮ್ಗೆ ಗೊತ್ತಾಗಲ್ಲ. ಒಳ್ಳೆ ಕಂಪನಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಈ ಥರ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಆಗಿ ಈ ಥರ ಹೋಗ್ತಾ ಇರುತ್ತೆ. ಒಂದು ಸತಿ ಡೌನ್ ಆಗುತ್ತೆ, ಒಂದು ಸತಿ ಅಪ್ ಆಗುತ್ತೆ, ಒಂದು ಸತಿ ಡೌನ್ ಅಪ್, ಬಟ್ ಅದು ಈ ಥರ ಹೋಗ್ತಾ ಇರುತ್ತೆ ಅದು. ಓಕೆ, ಅದು ನಾವೀಗ ಟ್ಯಾಲಿ ಕಲಿತಾ ಇರೋ ಕಾರಣ ನಾವು ಅದಕ್ಕೇನು ಹೋಗಲ್ಲ. ಸೊ ಶೇರ್ಸ್ ಹಂಗೆ ಒಂದು ಸತಿ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಅವ್ರವ್ರ ಲಕ್ಕು. ಬಟ್ FD ಮಿನಿಮಮ್ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ, ಅವ್ರು 7% ಕೊಟ್ಟೆ ಕೊಡ್ತಾರೆ. ಮ್ಯೂಚುವಲ್ ಫಂಡು ಅಷ್ಟೇ, ಮ್ಯೂಚುವಲ್ ಫಂಡು ಅದೇ ರೀತಿ ಶೇರ್ ಥರನೇ ಆಲ್ಮೋಸ್ಟ್. ಬಟ್ ಶೇರ್ ನೀವೇ ಓನಾಗಿ ಚೂಸ್ ಮಾಡ್ತೀರಾ ಶೇರ್ಸ್ನ. ಮ್ಯೂಚುವಲ್ ಫಂಡ್ಸು ನೀವು ಯಾವ ಬ್ಯಾಂಕ್ಗೆ ಕಟ್ಟಿರ್ತೀರೋ ಅವರೇ ಆಟೋಮೆಟಿಕಾಗಿ ಚೂಸ್ ಮಾಡ್ತಾರೆ. ಸೊ ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಇನ್ವೆಸ್ಟ್ಮೆಂಟ್. ಸೊ ನೆಕ್ಸ್ಟು ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಅಂತ ಬರುತ್ತೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಲ್ಲಿ ಏನೇ ಆಗುತ್ತೆ ಅಂದರೆ ನಿಮ್ಮ ವರ್ಕರ್ಸ್ ಇರ್ತಾರೆ, ವರ್ಕರ್ಸ್ಗೆ 1 ಮಂತ್ ಬ್ಯಾಕೆ ಸ್ಯಾಲ್ರಿ ಕೊಟ್ಬಿಡ್ತಾರೆ, ನೆಕ್ಸ್ಟ್ ಮಂತ್ ಸ್ಯಾಲ್ರಿನ ಈ ಮಂತೆ ಕೊಟ್ಬಿಡ್ತಾರೆ. ಓಕೆ, ಸೊ ಅದು ಅಡ್ವಾನ್ಸಸ್ ಅಲ್ಲಿ ಬರುತ್ತೆ. ಸರಿನಾ? ಇದೆಲ್ಲ ಈ ಥರ ಅಡ್ವಾನ್ಸಸ್ ಎಲ್ಲಿ ಬರುತ್ತೆ, ಲೋನ್ಸ್. ಸೊ ಇದಾಯಿತು, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಎಲ್ಲಿದೆ ಬರುತ್ತೆ. ಸೊ ನೆಕ್ಸ್ಟು ಬರೀ ಲೋನ್ ಅಂತ ಇದೆ. ಲೋನ್ಸ್ ಅಂದರೆ ನೀವು ಇಲ್ಲೂ ಸಹ ಲೋನ್ ಸೇರ್ಕೊಬೋದು, ಬಟ್ ಇಲ್ಲಿ ಹೇಳಿದ್ನಲ್ಲ ಇನ್ನೊಂದು ಲೋನ್ ಅಂತ ಸಪ್ರೇಟ್ ಆಪ್ಷನ್ಸ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಲೋನ್ ಬಗ್ಗೆ ಹೇಳಿಲ್ಲ. ಈ ಥರ ಅಡ್ವಾನ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ವರ್ಕರ್ಸ್ಗೆ 10ನೇ ತಾರೀಕು ಕೊಡೋ ಸಂಬಳ ನೀವು ಒಂದು 1ನೇ ತಾರೀಕಿಗೆ ಕೊಟ್ಬಿಡ್ತಾರೆ ಇವತ್ತು, ಅದೇ ಅಡ್ವಾನ್ಸ್ ಅಂತ. ಸೊ ನೆಕ್ಸ್ಟ್ ಲೋನ್ಸ್ ಅಂತ ಬರುತ್ತೆ. ಲೋನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಿಮ್ಮ ಬ್ಯಾಂಕು ನಿಮ್ಮ ಕಂಪನಿ ಓಪನ್ ಮಾಡೋಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ, ಅದಕ್ಕೆ ಎಷ್ಟು ಲೋನ್ ತೊಗೊಂಡಿರ್ತೀರೋ ಅದು ತೀರಿಸ್ಬೇಕಂತ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಲ್ವ. ಸೊ ಅವಾಗ ಲೋನ್ಸ್ ತೊಗೊಂಡಿರ್ತೀರ, ಆ ಲೋನ್ಸ್ನ ಇದು ಬಂದು ಇದ್ರಲ್ಲಿ ಬರುತ್ತೆ ಲೋನ್ಸ್. ಸೊ ಅದು ಒಂದೇ ಅಲ್ಲ ಲೋನ್ಸ್ ಅಂದರೆ. ಫಾರ್ ಎಕ್ಸಾಂಪಲ್
ನಿಮ್ಮ ಕಂಪನಿಗೆ ಬೈಕ್ ಬೇಕಂದ್ರೆ ಬೈಕ್ ತಗೊಂಡಿರ್ತೀರಾ, ಕೊರಿಯರ್ ಕಂಪನಿ ಆದರೆ ಆ ಥರ ಏನೇನೋ ಲೋನ್ಸ್ ಇರುತ್ತೆ, ಅದೆಲ್ಲ ಲೋನ್ಸಸ್ ಎಲ್ಲ ಈ ಲೋನಲ್ಲಿ ಬರುತ್ತೆ. ನಮಗೆ ನಾರ್ಮಲ್ ಆಗಿ ಅದು ಗೊತ್ತಿರೋ ವಿಷಯ, ಅದಕ್ಕೆ ಬ್ರೀಫಾಗಿ ಹೋಗ್ತಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಈ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ನಾವೀಗ ಏನೋ ಒಂದು ಕಂಡುಹಿಡಿಬೇಕಾದ್ರೆ ನಾವು ಏನೋ ಒಂದು ತಯಾರಿಸ್ತೀವಿ. ಸೊ ಅದಕ್ಕೆ ಐಡಿಯಾ ಬೇಕು. ಐಡಿಯಾಗೆ ಅದು ಇದು ಖರ್ಚಾಗುತ್ತೆ. ಪೇಪರ್ ಇಸ್ಕೊತೀವಿ, ಪೆನ್ ಇಸ್ಕೊಂತೀವಿ, ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಬೇಕು, ಸ್ಕೇಲ್ ಇಸ್ಕೊಂತೀವಿ, ಹಿಂಗೆ ಮಾಡಬೇಕು, ಫ್ಯೂಚರ್ 1 ವರ್ಷಕ್ಕೆ ಎಷ್ಟು ಗ್ರೋತ್ ಆಗಬೇಕು, ಇಲ್ಲ ನನಗೆ 1 ವರ್ಷ ಲಾಸ್ ಆಗ್ಬೋದು, 3ನೇ ವರ್ಷಕ್ಕೆ ಗ್ರೋತ್ ಆಗಬೇಕು, ಈ ಥರದ್ದೆಲ್ಲ ನಾವು ಲೆಕ್ಕ ಇಟ್ಕೊಳಕ್ಕೆ ಆಗೋದಿಲ್ಲ. ಅದೆಲ್ಲ ಬಂದ್ಬಿಟ್ಟು ಆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರುತ್ತೆ. ಅದ್ರ ಜೊತೆ ಸಡನ್ ಆಗಿ ಏನೋ ಕೆಲಸ ಮಾಡ್ತಾ ಇದೀವಿ, ಯಾವುದೋ ಆ ಗ್ಯಾಪಲ್ಲಿ ಇದು ಆಗ್ಬಿಡುತ್ತೆ, ಅಂದರೆ ಚೆನ್ನಾಗಿರೋದ್ರ ಮೇಲೆ ಏನೋ ನೀರು ಏನೋ ಬಿದ್ದುಬಿಡುತ್ತೆ, ಏನೋ ಆಗುತ್ತೆ, ಪೇಪರ್ ಮೇಲೆ ನೀರು ಬಿಡೋದು ಆ ಥರ ಎಲ್ಲ ಆದಾಗ ಅದಕ್ಕೆ ನಾವು ಮಾಡಬೇಕಾಗತ್ತೆ. ಅಂದರೆ ಅಮೌಂಟ್ ಸ್ಪೆಂಡ್ ಆಗುತ್ತೆ, ಬಟ್ ಅದೆಲ್ಲ ತುಂಬ ಚಿಕ್ಕದಾಗಿರುತ್ತೆ, ಮೀಡಿಯಂ ಪ್ರೈಸ್ ಆಗಿರುತ್ತೆ. ಸೊ ಅದೆಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ನಮಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಪ್ರಾವಿಷನ್ಸ್ ಅಂತ ಬರುತ್ತೆ. ಪ್ರಾವಿಷನ್ಸ್ ಏನಿದು? ಪ್ರಾವಿಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಫ್ಯೂಚರ್ ಅಂದರೆ ಮುಂದೆ ಒಂದು 2 ವರ್ಷಕ್ಕೋ 3 ವರ್ಷಕ್ಕೋ ಇಲ್ಲ 5 ವರ್ಷಕ್ಕೋ ನಮಗೆ ಏನಾದರೂ ವೆಚ್ಚಗಳು ಜಾಸ್ತಿ ಆಗುತ್ತಾ, ಏನಾದರೂ ಇದು ಕ್ರಿಯೇಟ್ ಆಗುತ್ತಾ, ಅಂದರೆ ಏನಾದರೂ ಜಾಸ್ತಿ ಆಗುತ್ತಾ ಕಮ್ಮಿ, ಒಂದು ಪ್ಲಾನ್ ಇರುತ್ತೆ ನಮಗೆ. ಅಂದರೆ ನಮಗೆ ಲಾಸಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಅಂತ ನಮಗೆ ಒಂದು ಐಡಿಯಾ ಇರುತ್ತೆ. ಒಂದೊಂದ್ಸತಿ ಲಾಸು ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ ಅದು ಇರುತ್ತೆ. ಪ್ರಾಫಿಟ್ಗೆ ಎಲ್ಲ ಎಕ್ಸ್ಪೆಕ್ಟೇಷನ್ ಆಗೋದು, ಬಟ್ ಹೇಳೋಕ್ಕಾಗಲ್ಲ. ಸೊ ಆ ಥರ ಟೈಮಲ್ಲಿ ನಾವು ಮುಂಚಿತವಾಗ್ಲೇನೆ ಹಿಂಗೆ ಆಗ್ಬೋದು, ಇಷ್ಟ ಆಗ್ಬೋದು ಅಂದ್ಬಿಟ್ಟು ನಾವು ಏನು ಅಮೌಂಟ್ ಇರುತ್ತಲ್ಲ ಫ್ಯೂಚರ್ಗೆ ಇವಾಗಲೇ ತೆಗೆದುಕೊಂತೀವಲ್ಲ, ಅದನ್ನ ನಾವು ಪ್ರಾವಿಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇನ್ಕಮ್ ಟ್ಯಾಕ್ಸ್ ನೀವು ಕಟ್ಟಬೇಕು. ಇನ್ಕಮ್ ಟ್ಯಾಕ್ಸ್ ಯಾವಾಗ ಕಟ್ತೀರಾ ಅಂದರೆ ಏನು ತಿಂಗಳು ಕಟ್ತೀರಾ ಇಲ್ವಲ್ಲ, ಇಷ್ಟು ದಿನಕ್ಕೆ ಈ ದಿನಕ್ಕೆ ಅಂತ ಕಟ್ತೀರಾ ನೀವು. ಸೊ ಬಟ್ ವರ್ಷಕ್ಕೊಂದ್ಸತಿ ಅದು ಕಟ್ಟಲೇಬೇಕಾಗತ್ತೆ. ಸೊ ಅದನ್ನೆಲ್ಲ ನೀವು ಫ್ಯೂಚರ್ ಅಂದರೆ ಇನ್ನೂ ಅದು ಇನ್ನು ಇವಾಗ 23ನೇ ತಾರೀಕು ಇವತ್ತು. ಸೊ ನಾನು ಇವತ್ತೇ ಕಟ್ಬಿಡ್ತೀನಿ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅವ್ರು ಡೇಟ್ ಹೇಳ್ತಾರೆ, ಈ ಡೇಟ್ ಅಂತ ಇರುತ್ತೆ. ಸೊ ಅಷ್ಟರೊಳಗೆ ಕಟ್ಟಬೇಕಾಗತ್ತೆ. ಸೊ ಫ್ಯೂಚರ್ಗೆ ನಾನು ಇವಾಗಲೇ ಪ್ಲಾನ್ ಮಾಡಿ ಅಮೌಂಟ್ನ ಕೂಡಿ ಸಿಕ್ಕಿರ್ತೀನಿ, ಅದನ್ನು ಪ್ರಾವಿಷನ್ಸ್ ಅಂತ ನಾವು ಕರಿತೇವೆ. ಇದು ಯಾಕೆ ಪ್ರಾವಿಷನ್ ಅಂತ ಕರಿತೇವೆ? ಫ್ಯೂಚರ್ಲಿ ಪ್ರಾಬ್ಲಮ್ ಅಂದರೆ ಅಯ್ಯೋ ಇವಾಗ ಕಟ್ಟ ಕಾಸಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳೋ ಬದಲು ಮುಂಚೆನೆ ನಾವು ತೆಗೆದುಕೊಂಡದೆ ಪ್ರಾವಿಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪರ್ಚೇಸ್ ಅಕೌಂಟು. ಈ ಪರ್ಚೇಸ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತು, ಪರ್ಚೇಸ್ ಅದಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಕಂಪನಿ ಏನಾದರೂ ಫಾರ್ ಎಕ್ಸಾಂಪಲ್ ಸೇಲ್ ಮಾಡೋದಕ್ಕೆ ಒಂದು ಬೇರೆ ಕಂಪನಿ ಇರುತ್ತೆ, ಅದರ್ ಕಂಪನಿಯಿಂದ ಒಂದು ಪ್ರಾಡಕ್ಟ್ ಇಸ್ಕೊತಾರೆ, ಅದು ನಿಮ್ಮ ಕಂಪನಿಗೆ ಬರುತ್ತೆ, ನಿಮ್ಮ ಕಂಪನಿ ಅದು ಸೇಲ್ ಮಾಡ್ತೀರಾ. ಸೊ ಸೇಲ್ ಮಾಡ್ಬೇಕಾದ್ರೆ ಅವರಿಂದ ನೀವು ಪರ್ಚೇಸ್ ಮಾಡಲೇಬೇಕು, ಅದು ಏನೇ ಆಗಿರಲಿ, ರಾ ಮೆಟೀರಿಯಲ್ ಆಗಿರಲಿ, ಏನಾಗಲಿ, ಇಲ್ಲ ಫಿನಿಶ್ಡ್ ಗುಡ್ಸ್ ಆಗಿರಲಿ, ನೀವು ಬೇರೆಯವರಿಂದನೇ ಪರ್ಚೇಸ್ ಮಾಡಬೇಕು. ಓಕೆ, ಸೊ ಅದು ಪರ್ಚೇಸ್ ಅಕೌಂಟಲ್ಲಿ ಅದು ಬರುತ್ತೆ. ಸೊ ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಬರುತ್ತೆ. ಸೊ ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನು ಮಾಡುತ್ತೆ ಅಂದರೆ, ನಮಗೆ ಪ್ರಾಫಿಟ್ ಬಂತು ಅಂದ್ಕೊಳ್ಳಿ, ನಮ್ಮ ಕಂಪನಿಗೆ ಪ್ರಾಫಿಟ್ ಬರುತ್ತೆ. ಸೊ ಆ ಪ್ರಾಫಿಟ್ನ ನಾನು ಅಲ್ಲೇ ಖರ್ಚು ಮಾಡ್ದೇನೆ ತುರ್ತು ಪರಿಸ್ಥಿತಿ ಅಂತ ಗೊತ್ತಲ್ಲ, ಏನೋ ಒಂದ್ಸತಿ ಎಮರ್ಜೆನ್ಸಿ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ ಎಮರ್ಜೆನ್ಸಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ಗೆ ಚೆನ್ನಾಗಿ ಹೇಳ್ತೀವಿ, ಯಾವುದೋ ಗ್ಯಾಪಲ್ಲಿ ನಮ್ಗೆ ಏನೋ ಒಂದು ಜಸ್ಟ್ 1 ವೀಕ್ ನಾರ್ಮಲ್ ಇಲ್ಲ ಮೀಡಿಯಮ್ ಐ ಫೀವರ್ ಬಂತು ಅಂದ್ಕೊಳ್ಳಿ, 1 ದಿವಸ ಮಲಗಿ ಬರ್ತೀವಿ ನಾವು. ಸೊ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ಡಾಕ್ಟರ್. ಅವಾಗ ನಾವು 7 ಡೇಸು ಜಾಬ್ಗೆ ಹೋಗೋದಿಲ್ಲ. ಅವಾಗ ಆ 7 ಡೇಸ್ ಸಂಸಾರ ನಡಿಬೇಕು ಅಂದರೆ ನಾವು 7 ಡೇಸ್ ಅಮೌಂಟ್ ಮುಂಚೆನೆ ಕೂಡಿಕೊಂಡಿರ್ಬೇಕಲ್ಲ. ಸೊ ಆ ಅಮೌಂಟ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಕರಿತೀವಿ. ಆ ಕಂಪನಿನಲ್ಲೂ ಆ ರೀತಿ ಮಾಡ್ತಾರೆ. ಸೊ ಆ ರೀತಿ ಫ್ಯೂಚರ್ಲಿ ಏನಾದ್ರು ಈ ಥರ ಪ್ರಾಬ್ಲಮ್ಮು ಕಂಪನಿಗೆ ಏನಾದ್ರು ಬಂದಾಗ ನಮಗೆ ಈ ರೀತಿ ರಿಸರ್ವ್ ಸಪ್ಲೈ ಸಿಕ್ಕದೆ. ಆಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಾಂದರೆ ಬೋನಸ್ಸು, ನಮ್ಮ ಕಂಪನಿಗೆ ಪ್ರಾಫಿಟ್ ಚೆನ್ನಾಗಿ ಬಂದಾಗ ಬೋನಸ್ ಇಶ್ಯೂ ಮಾಡ್ತೀವಿ. ಇವ್ರಿಗೆಲ್ಲ ಗೊತ್ತಲ್ಲ, ಅದು ಮುಂಚೆ ಅಂದರೆ ಬರೋ ವರ್ಷ ಹಬ್ಬಕ್ಕೆ ಮಾಡ್ತೀವಿ. ಹಬ್ಬ ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಹಬ್ಬ ಬಂದಾಗ ಮಾಡ್ತೀವಿ, ಯುಗಾದಿ ಇದು ದಸರಾ ಆ ರೀತಿ ಬಂದಾಗ ಬೋನಸ್ ಅನ್ನೋದು ಇಶ್ಯೂ ಮಾಡ್ತಾರೆ. ಸೊ ಅವ್ರಿಗೆ ಅವಾಗ ಇಶ್ಯೂ ಮಾಡ್ಬೇಕು, ನಾವು ಮುಂಚೆನೇ ಪ್ಲಾನ್ ಹಾಕೊಂಡು ರಿಸರ್ವ್ಸ್ ಸರ್ಪ್ಲಸ್ ಇಟ್ಟಿರ್ತೀವಿ ನಾವು, ಅವಾಗಲೇ ನಾವು ಕೊಡೋಕ್ಕಾಗೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು
ರಿಟೇನ್ ಅರ್ನಿಂಗ್ ಅಂತ ಬರುತ್ತೆ. ಈ ರಿಟೇನ್ ಅರ್ನಿಂಗ್ ಏನ್ ಮಾಡ್ತಾರೆ, ಕಳೆದ ವರ್ಷದಲ್ಲಿ ನಾವು ಗಳಿಸಿದ ಲಾಭದಲ್ಲಿ ಕಂಪನಿಯವರು ಎಷ್ಟು ಹಂಚಿದ್ದಾರೆ ಮತ್ತೆ ಕಂಪನಿನಲ್ಲಿ ಎಷ್ಟು ಉಳಿದಿದೆ ಅನ್ನೋದು ಇದು. ಅಂದ್ರೆ ಗೊತ್ತಲ್ವಾ, ಈಗ ನಮಗೆ ಪ್ರಾಫಿಟ್ ಬಂದಿದೆ, ಲಾಸ್ಟ್ ಇಯರ್ ಪ್ರಾಫಿಟ್ ಬಂದಿದೆ ನಮ್ಮ ಕಂಪನಿ. ಸೊ ಕಂಪನಿ ಎಷ್ಟು ಅದನ್ನ ಹಂಚಿದ್ದಾರೆ ಅಂದ್ರೆ ಈ ಸ್ಯಾಲರೀಸ್ ಎಲ್ಲ ಸೇರಿ ಎಷ್ಟು ಖರ್ಚಾಗಿದೆ, ಮತ್ತೆ ಎಷ್ಟು ಶೇರ್ ಹೋಲ್ಡರ್ಸ್ಗೆ ಬಂದಿದೆ, ಮತ್ತೆ ಪಾರ್ಟ್ನರ್ಶಿಪ್ಗೆ ಎಷ್ಟು ಬಂದಿದೆ, ಮತ್ತೆ ಇನ್ನು ಎಷ್ಟು ಮಿಕ್ಕಿದೆ, ಈ ಮಿಕ್ಕಿದೆ ಅಂತ ನೋಡಿ, ಅದು ರಿಟೇನ್ ಅರ್ನಿಂಗು. ಇದು ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ನಮಗೆ ಇದಾಗುತ್ತೆ, ಅಂದ್ರೆ ಇದನ್ನ ನಾವು ಸ್ಪೆಂಡ್ ಮಾಡ್ಬೋದು, ಅದಕ್ಕೆ ಇದನ್ನ ರಿಟೇನ್ ಅರ್ನಿಂಗ್ ಅಂತ ನಾವು ಕರಿತೇವೆ. ಸೊ ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಬರುತ್ತೆ. ಈ ಸೇಲ್ಸ್ ಅಕೌಂಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಗೊತ್ತು, ಸೇಲ್ಸ್ ಅಂದ್ರೆ ಗೊತ್ತು ನಿಮ್ಗೆ, ನಾರ್ಮಲ್ ಆಗಿ ನಾ ಪ್ರಾಡಕ್ಟ್ ಇರುತ್ತೆ, ನಮ್ಮ ಪ್ರಾಡಕ್ಟ್ನ ಬೇರೆಯವ್ರಿಗೆ ಸೇಲ್ ಮಾಡೋದು, ನಿಮ್ಗೆ ಇದೆಲ್ಲ ನಾರ್ಮಲ್ ಚಿಕ್ಕದು ಯಾರಿಗೆ ಆಗಲಿ ಗೊತ್ತಾಗತ್ತೆ. ಇದನ್ನ ನಾವು ಸೇಲ್ಸ್ ಅಕೌಂಟ್ ಅಂತ ನಾವು ಕರಿತೇವೆ. ಸೇಲ್ ಮಾಡೋದು, ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋದು ಸೇಲ್ಸ್ ಅಕೌಂಟ್. ಓಕೆ, ಮತ್ತೆ ಕಂಪನಿನಲ್ಲಿ ಇರೋ ಒಟ್ಟು ಟರ್ನ್ ಓವರ್ನ ಅಂದ್ರೆ ಸೇಲ್ ಅಂದ್ರೆ ಒಂದೇ ಪ್ರಾಡಕ್ಟ್ ಅಲ್ಲ, ಒಂದ್ ದಿವಸಕ್ಕೆ ಒಂದು 40-50 ಪ್ರಾಡಕ್ಟ್ ಸೇಲ್ ಆಗುತ್ತೆ. ಸೊ ವರ್ಷಕ್ಕೆ ಎಷ್ಟೊಂದು 40,000ನೋ 4,000ನೋ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಅದೆಲ್ಲ ಕೂಡಿಸ್ಬಿಟ್ಟು ನಾವು ಟರ್ನ್ ಓವರ್ ಎಷ್ಟಾಗಿದೆ ಅಂದ್ಬಿಟ್ಟು ನಾವು ಟ್ಯಾಲಿ ಮಾಡ್ತೀವಿ ಲಾಸ್ಟ್ ಸರಿ. ಸೊ ಅದೆಲ್ಲ ಸೇಲ್ ಅಕೌಂಟಲ್ಲಿ ಸ್ಟೋರ್ ಆಗಿರುತ್ತೆ, ಟ್ಯಾಲಿನಲ್ಲಿ ಅದು ನಿಮಗೆ ಬರುತ್ತೆ. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ಸ್ ಅಂತ ಬರುತ್ತೆ. ಈ ಸೆಕ್ಯೂರ್ಡ್ ಲೋನ್ಸ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಕಂಪನಿ ಓಪನ್ ಮಾಡ್ತೀರಾ, ಓಪನ್ ಮಾಡಬೇಕಂದ್ರೆ ಕೆಲವರು ಸಾಲ ಮಾಡಿ, ಆಲ್ಮೋಸ್ಟ್ ತುಂಬ ಜನ ಮಾಡೋದು, ಅವಾಗ ನಿಮ್ಮ ಆಸ್ತಿ ಹಣ ಇಟ್ಬಿಟ್ಟು ಲೋನ್ ತಗೊಂಡಿರ್ತೀರ, ಅಥವಾ ನಿಮ್ಮ ಆಸ್ತಿ ಅಂದರೆ ಅದೇ ನಿಮ್ಮ ಲ್ಯಾಂಡ್ ಇರ್ಬೋದು, ಇಲ್ಲ ಕೃಷಿ ಭೂಮಿ ಇರ್ಬೋದು, ಆ ಥರ ಆಗ್ಬೋದು, ಇಲ್ಲ ಕಾರ್ ಮೇಲೆ ಕೊಡ್ತಾರೆ, ಇಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ ಇದ್ರು ಕೊಡ್ತಾರೆ, ಆ ಥರ ಮಾಡಿಬಿಟ್ಟು ನೀವು ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಲೋನ್ಸ್ ಅಂದರೆ ನಿಮ್ಮ ಕಂಪನಿಗೆ ಆಲ್ರೆಡಿ ನಾನು ಹಿಂದೆ ಹೇಳಿದ್ದೆ ಬರೀ ಲೋನ್ಸಲ್ಲಿ ಏನು ಬರುತ್ತೆ ಅಂತ. ಸೊ ಸೆಕ್ಯೂರ್ಡ್ ಅಂದರೆ ಒಂಥರ ಅಂದರೆ ಆಸ್ತಿ, ಇನ್ ಕೇಸ್ ನೀವು ಕಟ್ಟಿಲ್ಲ ಅವ್ರು ಏನೋ ಆಸ್ತಿ ಜಪ್ತಿ ಮಾಡ್ಕೊತಾರೆ, ಅದಕ್ಕೆ ಸೆಕ್ಯೂರ್ಡ್. ಗೊತ್ತಾಯ್ತಾ? ಈ ಲೋನ್ ಬೇರೆ, ಸೆಕ್ಯೂರ್ಡ್ ಲೋನ್ ಬೇರೆ. ಯಾಕಂದ್ರೆ ನೀವು ಅದು ಇಟ್ಟಿರ್ತೀರ, ನೀವು ಅದು ಕಟ್ಟಿಲ್ಲ ಅಂದ್ರೆ ನಿಮ್ಮ ಆಸ್ತಿನ ಜಪ್ತಿ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ಆ ಭಯ ಇರುತ್ತೆ, ನಮಗೆ ಇರುತ್ತೆ. ಸೊ ಸೆಕ್ಯೂರ್ಡ್ ಅಂದ್ರೆ ಅದೇ, ನೀವು ಇಟ್ಟು ತಗೊಂಡಿರೋದು ಸೆಕ್ಯೂರ್ಡ್, ಇಡದೆ ತಗೊಂಡ್ರೆ ಲೋನ್, ಅಷ್ಟೇ ಡಿಫ್ರೆನ್ಸ್. ಓಕೆ, ಆಮೇಲೆ ನೆಕ್ಸ್ಟು ಸ್ಟಾಕ್ ಇನ್ ಹ್ಯಾಂಡ್ ಅಂತ ಬರುತ್ತೆ. ಸ್ಟಾಕ್ ಇನ್ ಹ್ಯಾಂಡ್ ಅಂದ್ರೆ ಸ್ಟಾಕ್ ಅಂದ್ರೆ ಆ ಸ್ಟಾಕ್ ಅಲ್ಲ, ಶೇರ್ ಮಾರ್ಕೆಟ್ ಸ್ಟಾಕ್ ಅಲ್ಲ, ರಾ ಮೆಟೀರಿಯಲ್ಸ್. ನಾನು ಆಲ್ರೆಡಿ ನಿಮಗೆ ರಾ ಮೆಟೀರಿಯಲ್ಸ್ ಅಂದ್ರೆ ಏನು ಅಂತ ಹೇಳಿದ್ದೇನೆ. ನಾವು ಮೊಬೈಲ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕು, ಕಬ್ಬಣ ಬೇಕು, ಆಮೇಲೆ ಒಳಗಡೆ ಏನೇನೋ ಪ್ರೊಸೆಸರ್ ಏನೇನೋ ಇರುತ್ತವೆ, ಅದೆಲ್ಲ ಬೇಕಾಗತ್ತೆ. ಸೊ ಇದೆಲ್ಲ ಸಪ್ರೇಟ್ ಆಗಿ ಖರೀದಿ ಮಾಡ್ತೀವಿ, ಅದನ್ನ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್ ಅಂತ ನಾವು ಕರಿತೀವಿ, ರಾ ಮೆಟೀರಿಯಲ್. ಸೊ ಈ ರಾ ಮೆಟೀರಿಯಲ್ ಎಷ್ಟೆಷ್ಟಿದೆ ಅದು ಸ್ಟಾಕ್ ಇನ್ ಹ್ಯಾಂಡ್. ಆಮೇಲೆ ಇನ್ನೊಂದು ಥರನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಮ್ಯಾನುಫ್ಯಾಕ್ಚರ್ ಇಲ್ಲ ಅಂದ್ಕೊಳ್ಳಿ, ಮ್ಯಾನುಫ್ಯಾಕ್ಚರ್ ಇಲ್ಲ, ಡೈರೆಕ್ಟಾಗಿ ನಾನು ಫಿನಿಶ್ ಗುಡ್ ಮಾಡ್ತಾ ಇದ್ದೀನಿ, ಅದು ಕಂಪ್ಯೂಟರ್ ಅಂತ ತಗೊಳ್ಳಿ. ಅದರಲ್ಲಿ ಕಂಪ್ಯೂಟರಲ್ಲಿ ಏನು ಮೌಸ್ ಬರುತ್ತೆ, ಮೌಸ್ ಒಂದು 50 ಇದೆ ನನ್ನ ಹತ್ರ, ಕೀಬೋರ್ಡ್ ಒಂದು 50 ಇದೆ, ಮಾನಿಟರ್ ಒಂದು 20 ಇದೆ, ಈ ಥರ ಇದೆಲ್ಲ ಬಂದ್ಬಿಟ್ಟು ಸ್ಟಾಕ್ ಇನ್ ಹ್ಯಾಂಡಲ್ಲಿ ಬರುತ್ತೆ. ಸೊ ಈ ಥರ ಕಂಪನಿ ಮ್ಯಾನುಫ್ಯಾಕ್ಚರ್ಗೆ ಒಂಥರ ಬರುತ್ತೆ, ಮತ್ತು ಇದು ನಾವು ಫಿನಿಶ್ ಗೂಡ್ಸ್ಗೆ ಬೇರೆ ಬರುತ್ತೆ. ಬಟ್ ಇದೆಲ್ಲ ನಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಇದರಲ್ಲಿ ಬಂದ್ಬಿಟ್ಟು ಸನ್ರಿ. ಇದು ತುಂಬ ಇಂಪಾರ್ಟೆಂಟು. ನಾವು ಯಾಕಂದ್ರೆ ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಮಾಡೋದು ಸನ್ರಿ ಕ್ರೆಡಿಟಾರ್ಸ್ ಮತ್ತು ಸನ್ರಿ ಡೆಬಿಟಾರ್ಸ್ ಅಲ್ಲಿ ಜಾಸ್ತಿ ಮಾಡೋದು. ಈ ಸನ್ರಿ ಕ್ರೆಡಿಟಾರ್ಸ್. ಓಕೆ, ಒಂದು ಸಂಸ್ಥೆ ಇದೆ, ಅಂದ್ರೆ ಸಂಸ್ಥೆ ಅಂದ್ರೆ ಒಂದು ಕಂಪನಿ ನಮಗೆ ಸಂಡೇ ಕ್ರೆಡಿಟಾರ್ ಅವ್ರು ಹೆಂಗಾಗ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ಆಗಿ ನಾವು ಒಂದು ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಆಮೇಲೆ ಅಂದ್ರೆ ಇನ್ನೇನು ಶಾರ್ಟ್ ಕಟ್ ಅಲ್ಲಿ ಒಂದು 3 ತರ ಬರುತ್ತೆ ರೂಲ್ಸ್, ಅದನ್ನ ಹೇಳ್ತೀನಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ. ಬಟ್ ಇವಾಗ ಫಸ್ಟ್ ಲೆಡ್ಜರ್ ಮುಗ್ದೋಗ್ಬಿಡ್ಲಿ. ಕ್ರೆಡಿಟಾರ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಏನೇ ಈಗ ಟ್ಯಾಬ್ಲೆಟ್ ಇರುತ್ತೆ ಮೆಡಿಕಲ್ ಶಾಪಲ್ಲಿ, ನಿಮ್ಗೆ ಗೊತ್ತಿಲ್ಲೋ ಮೆಡಿಕಲ್ ಶಾಪ್ ಇರ್ಬೋದು, ಇಲ್ಲ ಬಟ್ಟೆ ಅಂಗಡಿ ಏನಾದ್ರು ಇರ್ಬೋದು. ಫಾರ್ ಎಕ್ಸಾಂಪಲ್ ಬಟ್ಟೆ ಅಂಗಡಿ ಅಂದ್ಕೊಳ್ಳಿ. ಸೊ ಅವರು ಇದು ಪರ್ಚೇಸ್ ಮಾಡ್ತಾರೆ, ಏನೋ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ. ಮೆಟೀರಿಯಲ್ ಪರ್ಚೇಸ್ ಮಾಡಿ ಅವ್ರಿಗೆ 90 ದಿನ ಅಂತ ಟೈಮ್ ಕೊಡ್ತಾರೆ. ಅಮೌಂಟ್ ಕಟ್ಟಿರಲ್ಲ ಅವರು, 90 ದಿನ ಅಂತ ಟೈಮ್ ಕೊಡ್ತಾರೆ. 90 ದಿನದಲ್ಲಿ ಅದು ಸೇಲ್ ಆದರೆ ಆ ಮೆಟೀರಿಯಲ್ಗೆ 90 ದಿನ ಆದಮೇಲೆ ಕ್ಯಾಶ್ ಬಂದ್ಬಿಟ್ಟು ಕೊಡ್ತಾರೆ.
ನೀವು ಪರ್ಚೇಸ್ ಮಾಡ್ತೀರ 90 ಡೇಸು ಲೋನಲ್ಲಿ ತಗೊಂತಾರೆ ಆಲ್ಮೋಸ್ಟ್. ಅಂದರೆ ಎಷ್ಟು ಹೊಸ್ದಾಗಿರೋರು ಕೊಡಲ್ಲ, ಎಸ್ಟಾಬ್ಲಿಷ್ ಆಗಿರ್ತಾರೆ 5-6 ವರ್ಷ ನಂಬಿಕೆ ಉಳಿಸ್ಕೊಂಡಿರ್ತಾರೆ, ಕೊಡ್ತಾರೆ. ಕೊಟ್ಟ ಮೇಲೆ ಅವ್ರಿಗೆ ಪೇ ಮಾಡಿ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಅವಾಗ ಒಂದು 80% ಸ್ಟಾಕು ಸೇಲ್ ಆಗಿರುತ್ತೆ, ನಿಮಗೆ ಪ್ರಾಫಿಟ್ ಬಂದಿರುತ್ತೆ ಅನ್ಕೊಂತೀರ. ತುಂಬ ಕಂಪನೀಸ್ ಇದೇ ರೀತಿ ವರ್ಕ್ ಮಾಡುತ್ತೆ. ಸೊ ಸನ್ಡ್ರಿ ಕ್ರೆಡಿಟಾರ್ಸ್ ಈ ಥರ ಬರ್ತಾರೆ ಕಂಪನೀಸು. ನಿಮಗೆ ಯಾರಾದರೂ ಈ ಥರ ಕೊಟ್ಟಾಗ ಸನ್ಡ್ರಿ ಕ್ರೆಡಿಟಾರ್ಸ್ ಅಂತ ನಿಮಗೆ ಬರ್ತಾರೆ. ನೆಕ್ಸ್ಟ್ ಇನ್ನೊಂದು ಸನ್ಡ್ರಿ ಡೆಟೋರ್ಸ್ ಅಂತ ಬರುತ್ತೆ. ಈ ಸನ್ಡ್ರಿ ಡೆಟೋರ್ಸ್ ಏನು ಬರ್ತಾರೆ, ನಿಮಗೆ ಹಣ ಬರಬೇಕು, ಬೇರೆಯವರಿಂದ ನಿಮ್ಗೆ ಹಣ ಬರಬೇಕು. ಓಕೆ, ಇದು ನಿಮಗೆ ಅವ್ರು ಕೊಟ್ಟಿದ್ದಾರೆ ಬೇರೆ ಕಂಪನಿಯವರು, ಬಟ್ ಇಲ್ಲಿ ನಿಮಗೆ ಬೇರೆಯವರಿಂದ ನಿಮಗೆ ಬರಬೇಕು, ಅದೆಲ್ಲ ನಿಮಗೆ ಡೆಟೋರ್ಸಲ್ಲಿ ಬರ್ತಾರೆ. ನೆಕ್ಸ್ಟು ಸಸ್ಪೆನ್ಸ್ ಅಕೌಂಟ್ ಅಂತ ಬರುತ್ತೆ. ಈ ಸಸ್ಪೆನ್ಸ್ ಅಕೌಂಟ್ ಹೆಂಗೆ ಬರುತ್ತೆ ಅಂದರೆ, ನಮಗೆ ಒಂದು ಅಮೌಂಟು ನಿಮ್ಮ ಕಂಪನಿದು ಎಲ್ಲೂ ಮಿಸ್ ಆಗಲ್ಲ. ಬಟ್ ಅದಕ್ಕೆ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಕೆಲವು ದಿವಸ ಗೊತ್ತಾಗೋದಿಲ್ಲ ಅಂದರೆ ಹೆಂಗೆ ಅಂತ, ಫಾರ್ ಎಕ್ಸಾಂಪಲ್ ನನಗೆ ಈಗ ಟ್ಯಾಲಿ ಎಲ್ಲ ಮಾಡ್ತೀವಿ, ನನಗೆ ಯಾವುದೋ ಒಂದು 5,000 ರೂಪಾಯಿ ಒಂದು ಬಿಲ್ಲು ಅಮೌಂಟ್ ಹೋಗಿದೆ, ಯಾರಿಗೋ ಹೋಗಿದೆ ನನಗೆ. ಬಟ್ ಯಾರಿಗೋಗಿದೆ ಅಂತ ನನಗೆ ಗೊತ್ತಿಲ್ಲ. ಹೋಗಿದೆ, ಬಟ್ ನೀವು ಹೋಗಿದೆ ಅಂದರೆ ಇವ್ರಿಗೆ ಹೋಗಿರುತ್ತೆ. ನೀವು ಯಾವ ಗೂಡ್ಸ್ ಪರ್ಚೇಸ್ ಮಾಡ್ತಿರೋ, ಇಲ್ಲ ಸ್ಯಾಲ್ರಿ ಕೊಟ್ಟಿರ್ತಿರೋ, ಇಲ್ಲ ಬೇರೆ ಏನಾದರೂ ಪರ್ಚೇಸ್ ಮಾಡಿರ್ತಿರೋ ಅವ್ರಿಗೆ ಹೋಗಿರುತ್ತೆ. ಬಟ್ ಪ್ರಸ್ತುತ ನನಗೆ ಗೊತ್ತಿಲ್ಲ ಯಾರಿಗೂ ಹೋಗಿದೆ ಅಂತ. ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ. ನಾನು ಅದಕ್ಕೆ ಯಾವುದಕ್ಕೆ ಲೆಡ್ಜರ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು, ಅದು ನೋಡಬೇಕು, ಯಾರಿಗೋಯ್ತು, ಯಾವಾಗ ಹೋಯ್ತು, ಹಿಂಗೋಯ್ತಾ ಹಂಗೋಯ್ತಾ, ಯಾಕೆ ಇವ್ರು ನೇಮ್ ಮಿಸ್ ಮಾಡಿದ್ರು, ಅದೆಲ್ಲ ನನಗೆ ಗೊತ್ತಾಗಬೇಕು. ಸೊ ಅದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆ ಟೈಮ್ ಹಿಡಿಯೋಕ್ಕಿಂತ ಮುಂಚೆ ನಾವು ಹೋಗಿದೆ ಅಂತ ನಾವು ಕನ್ಫರ್ಮ್ ಮಾಡ್ತೀವಲ್ಲ, ಸೊ ಅದನ್ನು ಸಸ್ಪೆನ್ಸ್ ಅಕೌಂಟ್ಸಲ್ಲಿ ಬರುತ್ತೆ. ಓಕೆ, ಸೊ ಆ ರೀತಿ. ಸೊ ನೆಕ್ಸ್ಟು ಅನ್ಸೆಕ್ಯೂರ್ಡ್ ಲೋನ್ಸ್. ಅದೇ ಲೋನ್ಸ್ ಅಲ್ಲಿ ನೋಡಿ, ಲೋನ್ಸ್ ಅಂತ ಇತ್ತು, ಸೆಕ್ಯೂರ್ಡ್ ಲೋನ್ಸ್ ಅಂತ ಇತ್ತು, ಇಲ್ಲಿ ಇನ್ನೊಂದು ಬಂತು, ಅದು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ. ಓಕೆ, ಈ ಥರ ಮೂರು ಥರ ವಿಧ ಇದೆ ಅನ್ಸೆಕ್ಯೂರ್ಡ್ ಲೋನ್ಸ್. ಇಲ್ಲಿ ಅಂದರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದರೆ ನೀವು ಫ್ರೆಂಡ್ಸಿಂದ ಇಸ್ಕೊಂಡಿರ್ತೀರಾ, ಇಲ್ಲ ಫ್ಯಾಮಿಲಿಯಿಂದ ಇಸ್ಕೊಂಡಿರ್ತೀರಾ, ಫ್ಯಾಮಿಲಿ ರಿಲೇಟಿವ್ಸಿಂದ ಇಸ್ಕೊಂಡಿರ್ತೀರಾ, ಆ ಥರ ನಿಮ್ಗೆ ಗೊತ್ತಿರೋರಿಂದ ಇಸ್ಕೊಂಡಿರ್ತಾರೆ. ಇದೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್. ಬ್ಯಾಂಕಲ್ಲಾದರೆ ಅದು ಇದು ನೋಡ್ಬಿಟ್ಟು ಕೊಡ್ತಾರೆ. ಈ ಅನ್ಸೆಕ್ಯೂರ್ಡ್ ಲೋನ್ಸ್ನ ನಿಮ್ಮ ಫ್ರೆಂಡ್ ಅವರು ನಂಬಿಕೆ ಮೇಲೆ ಕೊಟ್ಟಿರ್ತಾರೆ, ಇಷ್ಟು ಪರ್ಸೆಂಟೇಜ್ ಬಡ್ಡಿನಲ್ಲಿ ಕಟ್ಬಿಡು ನನಗೆ ಅಂತ ಕೊಡಿ. ಇದೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್ ಇಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಲೆಡ್ಜರ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬಿಲ್ಲಿಂಗ್ಗೆ ಹೋಗ್ಬಿಡೋಣ, ಸರಿನಾ?